ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ವೇದಶಾಸ್ತ್ರಪುರಾಣಾನಾಂ ಏಕವಾಕ್ಯತ್ವಸಾಧಕಾನ್ ಶಿಷ್ಯಾತಿವತ್ಸಲಾನ್ ಧೀರಾನ್ ಬಾಳಗಾರು ಗುರೂನ್ ಭಜೆ. ಶರ್ವಾದಿವೃಂದಾರಕಮೌಳಿವೃಂದಂ ಏಣಾಯತೆ ಯನ್ನಖಚಂದ್ರವೃಂದೇ ಆನಂದತೀರ್ಥಾರ್ಯ ಶಿರೋಮಣೇಸ್ತತ್ ಪಾದಾರವಿಂದಂ ಪ್ರಣಮಾಮಿ ನಿತ್ಯಂ. ವೇದವ್ಯಾಸಗುಣಾವಾಸ ವಿದ್ಯಾಧೀಶ ಸತಾಂ ವಶಾ ಮಾಂ ನಿರಾಶಂ ಗತಕ್ಲೇಶಂ ಕುರುವನಾಶಂ ಹರೇನಿಶಂ. ಲಕ್ಷ್ಮೀಕರತಲಾಂಭೋಜ ಲಾಲನೀಯ ಪದಾಂಬುಜಂ ಪ್ರಣಮಾಮಿ ಹಯಗ್ರೀವಂ ದೇವತಾ ಚಕ್ರವರ್ತಿನಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಒಬ್ಬ ದಿಟ್ಟ ಮಹಿಳೆ, ಒಂದು ವಿಚಿತ್ರವಾದಂತಹ ತಾಯಿಯ ಪಾತ್ರ. ದೊಡ್ಡ ರಾಕ್ಷಸ, ಅವನನ್ನು ಕಂಡ್ರೆ ಇಡೀ ಆ ಪಟ್ಟಣಕ್ಕೆ ಪಟ್ಟಣ, ಅದನ್ನು ಆಳುವ ರಾಜರ ಸಮೇತವಾಗಿ ಎಲ್ಲರೂ ಹೆದರುತ್ತಾರೆ. ಭೀಷ್ಮಾಚಾರ್ಯರಂತಹ ಮಹಾನುಭಾವರು ದೇವತಾಲೋಕದಲ್ಲಿ ಕೆಲವು ಕಾಲ, ಇನ್ನು ಕೆಲವು ಕಾಲ ಪರಶುರಾಮ ದೇವರಲ್ಲಿ, ಹೀಗೆ ಅಧ್ಯಯನ ಮಾಡಿದ ಮಹಾನುಭಾವರು ಯಾರನ್ನು ನೋಡಿದರೆ ಹೆದರುತ್ತಿದ್ದರೋ ಅಂತಹ ಒಬ್ಬ ದೊಡ್ಡ ಅಸುರ ಬಕಾಸುರ, ಅವನನ್ನು ಕೊಲ್ಲಿಕ್ಕೆ ನನ್ನ ಮಗ ಹೋಗ್ತಾನೆ, ಹೀಗೆ ಮಗನನ್ನು ಕಳಿಸಿದಂತಹ ವಿಚಿತ್ರ ತಾಯಿ. ಸ್ವಲ್ಪ ಹಿಂದೆ ಮುಂದೆ ವಿಚಾರ ಮಾಡಬೇಕಾಗಿತ್ತು, ಅಥವಾ ಇದು ಒಂದು ಹೊತ್ತಿರಲಿ, ಸ್ವಲ್ಪ ಹೋಗಿ ನನ್ನ ಮಗನ ಕೇಳಿ ಬರ್ತೇನೆ, ಅದೂ ಇಲ್ಲ ಅಲ್ಲ. ಅವ್ರು ಅಂದಿದ್ರು, ಭೀಮಸೇನ ದೇವರು ಹೇಳಿ ಕಳಿಸಿದ್ರು, ಯೋಗ್ಯಂ ವಿಧಾಸ್ಯ ಇತಿ ಸಹ ಪ್ರಯಯೌಚ ಶೀಘ್ರಂ. ಅವರಿಗೇನು ಯೋಗ್ಯವೋ ಅದನ್ನು ನಾ ಮಾಡ್ತೇನೆ. ಕೇಳಬೇಕಷ್ಟೇ. ಇನ್ನು ಚಿಕ್ಕ ಹುಡುಗ, ಈಗಿನ್ನೂ ಮದುವೆ ಆಗಿರುವವರು, ಇನ್ನು ಮುಂದೆ ಮದುವೆ ಆಗಲಿಕ್ಕಿರೋರು, ಅವರ ಬಲವನ್ನು ನಂಬಿಯೇ ಇನ್ನೆಲ್ಲರೂ ಕೂಡ ತಾವು ತಮ್ಮ ಕಾರ್ಯಸಾಧನವನ್ನು ನಂಬಿಕೊಂಡು ಕೂತಿದ್ದಾರೆ. ಇಂತಹದ್ದು ಸುಮ್ಮನೆ ಹೋಗಿದ್ದು, ಆಗಲೇ ಪರಿಚಯ, ಆಗಲೇ ನಿರ್ಧಾರ ತಗೊಂಡಿದ್ದು. ಇಷ್ಟರ ಮೇಲೆ ಹೊಂದಾಣಿಕೆಯ ಮಾತುಗಳನ್ನು ಆಡಿಬಿಟ್ಲು. ಭೀಮ ಬಹಳ ಪರಾಕ್ರಮ ಇದೆ, ಅವನಲ್ಲಿ ಅವ್ರನ್ನ ಕೊಲ್ತಾನೆ, ಹೀಗೆ ಇರೋ ಸತ್ಯಾಂಶನೂ ಹೇಳೋ ಹಾಗಿಲ್ಲ, ಹೊಂದಾಣಿಕೆ ಮಾಡಬೇಕಲ್ಲ. ಅದು ಸ್ತ್ರೀಯರಿಗೆ ಬರೋದು ಒಂದು, ಆ ಮತ್ತೊಬ್ಬರಿಗೆ ಬರೋಲ್ಲ ಅಂದು. ಪ್ರತ್ಯುತ್ಪನ್ನ ಮತಿತ್ವ ಸ್ತ್ರೈಣಮಿತ್ಯಾಹು ಕಾಳಿದಾಸ ಅಂತಾನೆ. ಪ್ರತ್ಯುತ್ಪನ್ನ ಮತಿ, ತತ್ತತ್ಕಾಲದಲ್ಲೇನೇ ಕಲ್ಪನೆ ಮಾಡಿ ವ್ಯವಹಾರದಲ್ಲಿ ಏನಾಗಬೇಕಾಗಿತ್ತೋ ಅದನ್ನು ಚಟ 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 ಯೋಜನೆ ಮಾಡಿ ಹೊಂದಾಣಿಕೆ ಮಾಡಲಿಕ್ಕೆ ಸ್ತ್ರೀಯರಿಗೆ ಮಾತ್ರ ಬರುತ್ತೆ ಎಂದು, ಅದು ಪುರುಷರಿಗೆ ಬರೋಲ್ಲ. ಅದಕ್ಕೆ ಗೃಹಕೃತ್ಯಾದಿಗಳನ್ನೆಲ್ಲ ಅವರಿಗೆ ವಹಿಸಿಬಿಡ್ರಿ ಎಂದು ಆ ಜಾಣ್ಮೆಯಿಂದ ಅವರು ನೋಡ್ಕೊಳ್ತಾರೆ. ಇದೊಂದು ಪ್ರಸಂಗ. ಇದರಂತಹದ್ದೇ ಇನ್ನೊಂದು ಪ್ರಸಂಗ, ಬಕುಲಮಾಲೆಯನ್ನು ನೋಡಬಹುದು. ಬಕುಲಮಾಲೆಯನ್ನು ಮದುವೆ ಆಗಿದೆಯಾ? ಆಗಿದೆ. ವಯಸ್ಸೆಷ್ಟು? 25. ಮದುವೆ ಆದಮೇಲೆ ಮತ್ತೆ ಮಾಡ್ತೀರಾ? ಯಾರ ದೋಷನೋ ಏನೋ, ಏನು ಕೇಳಿದ್ರು ಪಟ 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 ಉತ್ತರ ಕೊಟ್ಲು. ಇನ್ನೆಲ್ಲ ಆ ಸ್ತ್ರೀಯರ ಪ್ರತ್ಯುತ್ಪನ್ನ ಮತಿತ್ವಕ್ಕೆ ಅವರೇ ಉತ್ತರ ಕೊಡಬೇಕು. ಮತ್ತೆ ಹೀಗೆ ಆ ಕ್ರಮದಲ್ಲಿ ಇಲ್ಲೂ ಕೂಡ ಅಂಥದ್ದು ಒಂದು ಒಳ್ಳೆ ಉತ್ತರ ಕೊಟ್ಲು. ಇದು ಭಾರತದಲ್ಲೂ ಹೆಚ್ಚು ವ್ಯಕ್ತ ಆಗಲ್ಲ, ಇಲ್ಲಿ ಸ್ಪಷ್ಟಪಡಿಸಿದರು ಆಚಾರ್ಯರು. ವಿದ್ಯಾಸ್ತಿ ದಿಕ್ಪತಿಭಿ ಅಪ್ಯ ವಿಶಷ್ಯ ರೂಪ ಉಕ್ತೋಪಿ ನೋ ಗುರುವಿರೇಶ ನಿಯುಕ್ತ ಏತಾಂ
ವದ್ಯಸ್ತಥಾಪಿ ನ ಸುರಾಸುರ ಪಾಲಕೈಶ್ಚ. ಒಂದೊಂದೇ ಕೋಟಿ ಕ್ರಮ ಬೆಳೀತಾ ಹೋಗಬೇಕು. ಹಾಗೆ ನನ್ನ ಮಗನಲ್ಲಿ ಒಂದು ಅಂಥ ವಿದ್ಯೆ ಇದೆ. ಆ ವಿದ್ಯೆಯಿಂದ ದಿಕ್ಪಾಲಕರನ್ನು ಗೆಲ್ತಾನೆ. ಬೇಕಾದ್ರೆ ಯಮಾದಿ ದೇವತೆಗಳು ಬರಲಿ ಗೆಲ್ತಾನೆ. ಅಲ್ಲ, ಅಂಥ ವಿದ್ಯೆ ಇದ್ದರೆ ಯಾಕೆ ಪ್ರಕಾಶಕ್ಕೆ ಬರಲಿಲ್ಲ? ಸಾಮಾನ್ಯ ಒಳಗಡೆಯಲ್ಲೂ ಒಂದು ಒಳ್ಳೆ ಅಮೂಲ್ಯ ವಿದ್ಯೆ, ರತ್ನ, ಗ್ರಂಥ ಇಂಥವೇನಾರು ಇದ್ದಾವೆ ಅಂತಂದರೆ ತತ್ಕಾಲಕ್ಕೆ ಪ್ರಕಾಶಕ್ಕೆ ಬರಬೇಕು. ಅವರು ಎಲ್ಲ ಕಡೆ ಪ್ರಸಿದ್ಧಿಯಾಗಿ ಹೋಗಬೇಕು. ನಾ ಯಾರು ಗೊತ್ತಾ, ನನ್ನಲ್ಲಿ ಏನಿದೆ ಗೊತ್ತಾ, ಹೀಗೆ ಬರ್ತಾರೆ. ಅಂದರೆ ಎಲ್ಲೂ ಪ್ರಕಾಶಕ್ಕೆ ಬರಲಿಲ್ಲಲ್ಲ ಅಂತಂದರೆ ನಿಜ. ಅದನ್ನು ಬಳಕೆ ಮಾಡಪ್ಪ ಅಂತ ಗುರುಬಿರೇಶಃ, ಅವನು ಗುರುಗಳೇ, ಈ ವಿದ್ಯೆಯನ್ನು ಕೊಟ್ಟವರೇ, ಇದನ್ನೆಲ್ಲಾನು ಬಳಕೆ ಮಾಡೋ ಮಾರಾಯ ಅಂತ ಎಷ್ಟೋ ಹೇಳಿದರು. ಆದರೂ ಎಲ್ಲೂ ಬಳಕೆ ಮಾಡದೆ ಕೂತಿದ್ದಾನೆ. ಆದರೆ ಈ ಹೊತ್ತಿಗೆ ನಾ ಹೇಳ್ತೇನೆ, ಆ ವಿದ್ಯೆಯನ್ನು ಇಲ್ಲಿ ಬಳಕೆ ಮಾಡಿ ಈ ಅಸುರನನ್ನು ಅವನು ಕೊಲ್ತಾನೆ. ಹಿಂಗೊಂದು ನಿಯೋಜನೆ ಮಾಡುವ ಮಾತನ್ನಾಡಿ ಆಶ್ವಾಸನೆ ಕೊಟ್ಟು, ನಾಳೆ ದಿವಸ ಯಾರು ಬದುಕ್ತೇವೋ ಯಾರು ಸಾಯ್ತೀವೋ ಗೊತ್ತಿಲ್ಲ. ಇದು ಅವರಿಗಿದ್ದ ಆರಂಭದ ಚಿಂತೆ. ಅದಕ್ಕೆ ಅವರು ನಿರ್ಣಯ ಕೈಗೊಂಡಿದ್ದು, ಎಲ್ಲರೂ ಹೋಗಿಬಿಡೋಣ, ನಾಳೆಯಿಂದ ನಾವು ಯಾರೂ ಬದುಕಿರೋಲ್ಲ. ಹೀಗೆ ಪ್ರಾಣದ ಮೇಲಿದ್ದಂತಹ ಅವರಿಗೆ ಭಯ, ಬದುಕೋದರಲ್ಲೇ ಭಯ. ಇದನ್ನೇ ಪಂಡಿತಾಚಾರ್ಯ ಅಂದಿದ್ದು, ಅಸು ವಿಧೃತಿ ಸುಖಸ್ಯ. ಬದುಕದ ಮೇಲೆ ಅದು ಬೇಕು ಇದು ಬೇಕು, ಅದು ಇದು ಸಿಗುತ್ತೋ ಇಲ್ಲೋ, ಹೀಗೆ ವಿಚಾರ ಮಾಡೋದು ಬೇರೆ. ಬದುಕ್ತೀವೋ ಸಾಯ್ತೀವೋ ಗೊತ್ತಿಲ್ಲಲ್ಲ, ಎಲ್ಲ ನಾಳೆಯಿಂದ ಸತ್ಯ ಹೋಗ್ತೇವೆ ಅಂತನ್ನೋ ರೀತಿಯಲ್ಲಿ ಭಯಗ್ರಸ್ತರಾಗಿ ನಡುಗು ಹೋಗ್ತಾ ಇದ್ದವರಿಗೆ ಇವರು ಕೊಟ್ಟಂತಹ ಆಶ್ವಾಸನೆ, ಕುಂತಿದೇವಿ ಕೊಟ್ಟಿದ್ದು, ಅವನು ಬದುಕಿಸಿಬಿಡ್ತು. ಮೇಲ್ನೋಟಕ್ಕೆ ಅಲ್ಲಿದ್ದ ಒಂದು ಕೂಸು, ನೀವ್ಯಾರು ಹೋಗಬೇಡ್ರಿ, ನಾ ಹೋಗ್ತೀನಿ, ಅವನು ಕೊಂದು ಬರ್ತೇನೆ ಅಂತ ಅದು ತಮಾಷೆಗೆ ಮಾತಾಡಿದರೆ, ಅದೇ ತಮಾಷೆಯನ್ನೇ ನಿಜ ಮಾಡ್ತೇನೆ ನಾನು ಅಂತಂದು ಕುಂತಿದ್ದೇವೆ. ಆ ಕ್ರಮದಲ್ಲಿ ಆಶ್ವಾಸನೆ ಕೊಟ್ಟಿದ್ದಾಳೆ, ಬಂದುಬಿಟ್ಟಿದ್ದಾಳೆ. ಮನೆಗೆ ಬಂದು, ಭೀಮಾ ಹೀಗಾಗಬೇಕಪ್ಪ ಕೆಲಸ, ಈ ದೊಡ್ಡ ಅಸುರ ಇದ್ದಾನೆ, ಅವನು ಈ ಬ್ರಾಹ್ಮಣೋತ್ತಮನ್ನು ಕೊಲ್ಲಬೇಕು ಅಂತಿದ್ದಾನೆ, ನಾಳೆ ದಿವಸ ನೀ ಹೋಗ್ತೀನಿ ಅಂತ ಹೇಳಿ ಬಂದಿದ್ದೇನೆ. ನಿನಗೆ ಒಳ್ಳೆ ಭಕ್ಷ್ಯಭೋಜ್ಯವನ್ನು ನೀವು ಹೊಟ್ಟೆ ತುಂಬ ಊಟ ಮಾಡಬಹುದು. ನಿನಗೆ ಆ ಕ್ರಮದಲ್ಲಿ ನಾ ಎಂಥ ಕೆಟ್ಟ ತಾಯಿ, ನಿನಗೆ ಹೊಟ್ಟೆ ತುಂಬ ಊಟ ಹಾಕಲಿಕ್ಕೂ ಆಗಲಿಲ್ಲ ನನಗೆ. ಆದರೆ ನಾಳೆ ದಿವಸ ನಿನಗೆ ಒಳ್ಳೆ ಊಟ, ಒಳ್ಳೆ ಭೋಜನ ನಿನಗೆ. ನಾಳೆ ಅಲ್ಲಿ ಕೊಲ್ಲಿಕ್ಕೆ ಹೋಗಬೇಕು, ಅಲ್ಲಿ ಹೋಗಿ ಅದ್ಯಾವುದೂ ಇಲ್ಲ, ಮತ್ತೆ ನೀವು ಒಳ್ಳೆ ಊಟ ಮಾಡ್ತೀಯ ಅಂತ ಹೇಳ್ತಾ ಇದ್ದಾರೆ. ಇದನ್ನೇ ಪಿತುಮಾನ್ ಬಹುಮುಖ ಅಂತ ಕೂಗಿದ್ದಾರೆ ವೇದದಲ್ಲಿ. ಪೃಕ್ಷೋಪ ಪಿತುಮಾನ್ ನಿತ್ಯಾಶಯೇ ದ್ವಿತೀಯಮಾ ಸಪ್ತಶೀವಾಸು ಮಾತೃಷೂ. ಅದನ್ನೇ ಪೃಕ್ಷಃ ಪ್ರಥನಾಕ್ಷಯಕಾರಿ, ಸೇನೆಗಳನ್ನು ಒಟ್ಟಿಗೆ ಜಜ್ಜುವವರು. ಯಾಕೆ? ಪಿತುಮಾನ್ ಬಹುಭುಕ್ತ್ವಾತ್, ಬಹಳ ಭೋಜನ ಮಾಡ್ತಾರೆ ಎಂದರು. ಪ್ರಳಯ ಕಾಲದಲ್ಲಿ ಇಡೀ ಜಗತ್ತನ್ನು ನುಂಗಿ ಬಿಡ್ತಾರೆ. ಅದು ಮತ್ತೊಬ್ಬರಿಗೆಲ್ಲ ಮತ್ತೆ ಹಾಗೆ. ಅಂತಹ ಸಾಮರ್ಥ್ಯ ಇರೋರು. ಅದರ ಪರಿಚಯ ಇದೆ, ವಾಯುದೇವರ ಪರಿಚಯ ಇದೆ, ವಾಯುಪುತ್ರ ಅನ್ನೋ ಪರಿಚಯ ಇದೆ. ಆ ನಿಶ್ಚಯದಿಂದ ಹೋಗಿ ಮಾತಾಡಿದ್ಲು, ಬಂದಿಲ್ಲ ಹೇಳಿಬಿಟ್ಲು ಕುಂತಿದೇವಿ. ಪ್ರಾಯ ಇಂಥ ತಾಯಿಯನ್ನು ನೋಡಬೇಕು ಅಂತಿದ್ರೆ ಅದಕ್ಕೆ ಇನ್ನೊಂದು ದೃಷ್ಟಾಂತ ಲಕ್ಷ್ಮೀದೇವಿ. ಇಡೀ ಜಗತ್ತನ್ನು ಆಕ್ರಮಣ ಮಾಡತಕ್ಕಂತಹ ಹಾಲಾಹಲ ವಿಷ ಬಂದಾಗ ಆಗ ಪ್ರೇರಣೆ ಮಾಡಿದ್ದಾಳೆ, ಹೋಗಪ್ಪ ಮುಖ್ಯ ಪ್ರಾಣ, ನೀ ಕುಡ್ದು ಹಾಕಿಬಿಡು, ಜಗ್ಧ ಮಾಡಿಬಿಡು, ಅದನ್ನು ಪಾನ ಮಾಡಲಿಕ್ಕೆ ಅಲ್ಲ ಆದೇಶ ಕೊಟ್ಟಿದ್ಲು ತಾಯಿ. ಅದರಂತೇನೆ ಮತ್ತೊಂದು ಆದೇಶ ನೋಡಬೇಕು ಅಂದರೆ ಇಲ್ಲಿ ಮಾತ್ರ. ಹಾಗೆ ಆದೇಶ ಕೊಡೋಣ. ಮಾತಃ ಕಿಮೇಶ ಮುದಿತೋ ಅತಿತರಾಮಿತಿ ಸ್ಮ. ಆಗ ಆ ಕಾಲಕ್ಕೆ ಇವರೆಲ್ಲ ಭಿಕ್ಷೆ ಎಲ್ಲ ತೊಗೊಂಡು ಬಂದರು. ನಂದು ಆ ಕಾಲಕ್ಕೆ ಕೇಳ್ತಾರೆ, ಇದೇನು ಯಾಕೋ ಭೀಮ ಬಹಳ ಸಂತೋಷದಿಂದ ಇದ್ದಾನಲ್ಲ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ, ಮುದಿತ ತರಾಂ, ತುಂಬ ಸಂತೋಷದಲ್ಲಿದ್ದಾನಲ್ಲ, ಯಾಕೆ ಅಂತಂದರೆ ಕಷ್ಟಂ ತ್ವಯಾ ಕೃತಮೋಹೋ ಬಲಮೇವ ಯಸ್ಯ ಸರ್ವೇಶ್ರಿತ ವಯಮುಂಚ ವಿಹಂಸಿ ಭೀಮಂ. ಏನು ನಡೆದಿತ್ತೋ ಎಲ್ಲ ಹೇಳಿಬಿಟ್ರು. ಈ ಥರ ಅಳ್ತಾ ಇದ್ರು. ಆ ಹೊತ್ತಿಗೆ ನಾ ಹೋಗಿ ಎಲ್ಲ ಕೇಳಿಕೊಂಡೆ, ಬಂದು ಭೀಮನಿಗೆ ಹೇಳಿದ್ದೇನೆ, ಇಷ್ಟು ದಿವಸ ಆಗಿತ್ತು, ಯಾವ ಕಸರತ್ತು ಮಾಡ್ತಾ ಇದ್ದಿದ್ದು ಯಾರ ಮುಂದೆ ತೋರಿಸ್ಬೇಕಾಗಿತ್ತು. ಅಲ್ಲಿ ಹಿಡಿಂಬಾಸುರ ಸತ್ತು 6-7 ತಿಂಗಳು 8 ತಿಂಗಳ ಮೇಲೆ ಆಗಿ ಹೋಗಿದೆ. ಅದಾದಮೇಲೆ ಎಲ್ಲೂ ಬಲಪ್ರಯೋಗ ಮಾಡೇ ಇಲ್ಲ. ಅದಕ್ಕೆ ಕಾಯ್ತಾ ಇದ್ದ, ನಿನಗೆ ನಾಳೆ ಒಳ್ಳೆ ಆಹಾರ ಇದೆ ಅಂತ ಹೇಳಿದೆ. 2 ಆಹಾರ, ಒಂದು ಬಲಕ್ಕ ಆಹಾರ, ಇನ್ನೊಂದು ಉದರಕ್ಕ ಆಹಾರ. ಆ ಕ್ರಮದಿಂದಾಗಿ ಅದನ್ನು ತಿಳಿಸಿದ್ದೇನೆ. ಅದಕ್ಕೆ ತಾನು ಆ ರೀತಿಯಲ್ಲಿ ಕುಣಿತಾ ಇದ್ದಾನೆ. ಯದ್ಬಾಹು ವೀರ್ಯಂ ಪರಮಾಶ್ರಯತೋ ಹಿ ರಾಜ್ಯಂ ಇಚ್ಛಾಮಯೇವ ನಿಖಿಲಾದಿ ವಧಂ ಸ್ವಧರ್ಮಂ
ಸೋಯಂ ತ್ವಯಾದ್ಯ ನಿಶಿಚಾರಿ ಮುಖಾಯ ಮಾತಃ ಪ್ರಸ್ಥಾಪ್ಯತೆ ವದಮಮಾಶು ಕೈಯೈವ ಬುದ್ಧಿಯ. ಯಾರಾದರೂ ಹೀಗೆ ಮಾಡ್ತಾರ? ಯಾವುದಾದ್ರೂ ತಾಯಿ ಈ ರೀತಿಯಲ್ಲಿ ಮೃತ್ಯುವಿನ ದವಡೆಗೆ ತನ್ನ ಮಗನನ್ನೇ ದೂಡಿದ್ದು, ಇಂತಹ ತಾಯಿಯನ್ನು ನಾ ಎಲ್ಲೂ ಹೇಳಿಲ್ಲ ಕೇಳಿಲ್ಲ ಅಂತ ನೋಡಲಿಕ್ಕೆ ಶಕ್ಯ ಇಲ್ಲ. ಅಂತಹ ತಾಯಿ ನೀನು ಹ್ಯಾಕೆ ಕಳಿಸಿದಿ? ಇವನ ಬಲವನ್ನಿಟ್ಟುಕೊಂಡು ಮುಂದೆ ರಾಜ್ಯವನ್ನೆಲ್ಲ ಗೆಲ್ಲಬೇಕು ಅಂತ ನಾವು ಹೊಂಚಾಕೊಂಡಿದ್ದೇವೆ. ನಾಳೆ ಇವನೇ ಇಲ್ಲ ಅಂತ ಆಗಿಬಿಟ್ರೆ ನಮ್ಮ ಗತಿ ಏನು? ಅದು ಒಂದೇ ಅಲ್ಲ, ಭೀಮನನ್ನು ಬಿಟ್ಟು ನಾವು ಬದುಕೋಲ್ಲ. 5 ಜನ ಅಣ್ಣ ತಮ್ಮಂದರಲ್ಲಿ ಯಾರೇ ಇಲ್ಲದೆ ಇದ್ದರೂ ಒಬ್ಬರಿಲ್ಲ ಅಂತಂದರೆ ನಾವು ಬದುಕಲಿಕ್ಕಾಗೋಲ್ಲ. ಅಷ್ಟು ಪರಸ್ಪರ ಹೊಂದಾಣಿಕೆಯಿಂದ ಬದುಕ್ತಾ ಇದ್ದೇವೆ. ಯಾಕೆ ಈ ರೀತಿಯಲ್ಲಿ ಇಂಥ ತಪ್ಪು ಕೆಲಸ ನಿರ್ಧಾರ ತಗೊಂಡು ಅಂದರೆ ಆಗ ಮಾತಾಡ್ತಾಳೆ, ಸುಧೀರ ಬುದ್ಧಿ ಕುಂತಿ ನ ಪುತ್ರಕ ನಿಹಂತುಂ ಅಯಂ ಹಿ ಶಕ್ಯ. ಧರ್ಮರಾಜ ಏಕಾಂತ ಕರ್ಕೊಂಡೋಗಿ ಮಾತಾಡ್ತಾ ಇದ್ದಾನೆ. ಅದಕ್ಕೆ ಅಂದಂತೆ, ಧರ್ಮರಾಜ ನಿನಗೆ ಗೊತ್ತಿಲ್ಲಪ್ಪ, ನೀನು ಹುಟ್ಟಿದ್ದಿ ಅಷ್ಟೇ, ನಿನಗಿನ್ನೂ ಆ ಕಾಲಕ್ಕೆ 1 ವರ್ಷ ಅಷ್ಟೇ. ಆ ಹೊತ್ತಿಗೆ ನಡೆದಿದ್ದೆ ಹೇಳ್ತೇನೆ ಕೇಳು. ಸರ್ವೈಹಿ ಸುರೈಹಿ ಅಸುರಯೋನಿ ವಿಹಿ ಅಪ್ಯನೇನ ಚೂರ್ಣೀಕೃತೋ ಹಿ ಶತಶೃಂಗ ಗಿರಿಪ್ರಸೂತ್ಯಾಂ. ಶತಶೃಂಗವೆಂದೆನಿಸಿತು ಶ್ರೀಪಾದರಾಜರಂತ ಅಲ್ಲ, ಆ ಚರಿತ್ರೆಯನ್ನು ಇಲ್ಲಿ ಉಲ್ಲೇಖ ಮಾಡಿದ್ದಾಳೆ. ನಿನ್ನ ತಮ್ಮ ಅಂದರೆ ಏನು ತಿಳ್ಕೊಂಡಿದ್ದಿ? ಅವನ ಬಲ ಏನು ಅಂತ ನಿಂಗೆ ಗೊತ್ತೇನು? ನಂಗೆ ಗೊತ್ತು ಅಂತಾಳೆ. ಹುಟ್ಟಿದ್ದಿನ್ನು 4-5 ದಿವಸದ ಕೂಸು ಎತ್ಕೊಂಡು ನಿಮ್ಮಪ್ಪ ಮುಂದೆ ಹೋಗ್ತಾ ಇದ್ದಾರೆ, ನಾನು ಹೋಗ್ತಾ ಇದ್ದೇನೆ. ಇವ ಮಹಾಬಲಿಷ್ಠ ಇದ್ದಾನೆ, ಮುಖ್ಯಪ್ರಾಣಾವತಾರಿ, ಇವನನ್ನು ಕೊಂದು ಬಿಡಬೇಕು ಅಂತ ಅಖಿಲೈಹಿ ಅಸುರೈಹಿ ಎಲ್ಲ ಅಸುರರು ಆಕ್ರಮಣ ಮಾಡಿದರಂತೆ ಮೂಲ ರೂಪದಲ್ಲಿ. ಅವರು ಆಕ್ರಮಣ ಮಾಡಿದಾಗ ಅದು ಒಬ್ಬೊಬ್ಬರು ಒಂದೊಂದು ರೂಪದಲ್ಲಿ, ಒಬ್ಬ ಹುಲಿ ರೂಪದಲ್ಲಿ, ಇನ್ನೊಬ್ಬ ಬಿರುಗಾಳಿ ರೂಪದಲ್ಲಿ, ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಏಕಕಾಲಕ್ಕೆ ಆಕ್ರಮಣ ಮಾಡಿದರು. ಆ ಹುಲಿಯ ಸದ್ದನ್ನು ಕೇಳಿ ಬಹಳ ಬೆದರಿದೆ, ಕೈ ಜಾಡಿಸಿಬಿಟ್ಟೆ. ಜಾಡಿಸಿದಾಗ ಮಗು ಉರುಳ್ತು 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 ಇನ್ನೊಂದು ದೊಡ್ಡ ಶಿಖರದ ಮೇಲೆ ಹೋಗಿ ಬಿತ್ತು. ಕೈಯಲ್ಲಿ ಹಿಡ್ಕೊಂಡು ಗುಂಡು ಕಲ್ಲು ಉರುಳಿದ್ರೆ ಹೇಗೋ ಹಾಗೆ ಉರುಳು ಬಿಡ್ತು. ಹಾ ಅಂತ ಚೀರಿ ನಿಂತೆ. ಕತೆ ಮುಗಿದು ಹೋಯ್ತು. ಇನ್ನು ಈಗಿನ್ನೂ ಹತ್ತಿದ್ದೇನೆ ಆ ಕೂಸನ್ನ. ಯಾಕೆ ಈ ಬಲಸ್ವರೂಪ ಮುಂದೆ ಪಾಂಡುರಾಜ ನೋಡ್ಲಾರ. ಆ ಪಾಂಡುರಾಜನಿಗೆ ಅದನ್ನು ತೋರಿಸಿ ಅವನು ಸಂತೋಷಪಡಿಸಬೇಕಾಗಿದೆ. ಅಷ್ಟೇ ಅಲ್ಲದೇನೆ ಎಲ್ಲ ಅಸುರರು ಏನೇನು ಪ್ರಯತ್ನ ಮಾಡಿದ್ದಾರಲ್ಲ ಅವರೆಲ್ಲ ಆ ಪರ್ವತದಲ್ಲಿ ಸೇರಿಕೊಂಡಿದ್ರು. ಎಷ್ಟೋ ರಾಕ್ಷಸರನ್ನ ಆ ಪರ್ವತವನ್ನು ಪುಡಿ ಮಾಡ್ತಾ ಅದರ ಕೆಳಗಡೆಯಲ್ಲಿ ಜಜ್ಜು ಅನೇಕ ಅಸುರರನ್ನು ಕೊಂದರಂತೆ. ಅದಕ್ಕೆ ಮೊದಲಿಂದ ಹೆಸರಿತ್ತು ಶತಶೃಂಗ ಅಂತ. ಶತ ಅಂದರೆ 100 ಅಂತ, ಬಹಳ ಅಂತ ಅರ್ಥ ಇಟ್ಕೊಳ್ಬಹುದು. ಸಾಧಾರಣ ಈ ಮಾತುಗಳನ್ನು ಆಡ್ತೇವಲ್ಲ, 100 ಜನ ಸೇರಿದ್ರು, 1000 ಜನ ಸೇರಿದ್ರು ಅಂದರೆ ತುಂಬ ಅಂತ, ಬಹಳ ಅಂತ. ಹಾಗೆ ಬಹಳ ಅನ್ನೋ ಅರ್ಥದಲ್ಲಿ ಶತಶೃಂಗಗಿರಿ, ಒಂದೇ ಗಿರಿಗೆ ನಾನಾ ಶೃಂಗಗಳು, ಅದಕ್ಕೆ ಕೋಡುಗಳು, ಚೂಪು ಭಾಗ. ಅದು ಒಂದೇ ಇದ್ದದ್ದನ್ನು ನಾನಾ ಚೂಪು ಭಾಗ ಮಾಡಿ ಆ ಶೃಂಗಗಳನ್ನು ಮಾಡಿ ಅದಕ್ಕೆ ಶತಶೃಂಗ ಅಂತ ನಿಜವಾಗ್ಲೂ ಹೆಸರು ಕೊಟ್ಟರಂತೆ. ಒಂದು ಗಾಜಿನ ಮೇಲೆ ಒಂದು ಗುಂಡುಕಲ್ಲು ತೆಗೆದು ಎತ್ತಿ ದಬ್ಬನ ಹೊಡೆದ್ರೆ ಏನಾಗುತ್ತದು, ಎಷ್ಟು ಛಿದ್ರ ಆಗುತ್ತೋ ಹಾಗೆ ಆ ಪರ್ವತ ಛಿದ್ರ ಆಯ್ತೇ ಹೊರತು ಈ ಕೂಸಿಗೇನೂ ಆಗಲೇ ಇಲ್ಲ. ಹಾಗೆ ಆಟವಾಡ್ತಾ ಮಲಗಿತ್ತಿದು. ಈ ಕೂಸನ್ನು ನಾನು ಅಂದಿನಿಂದ ನೋಡ್ತಾ ಇದ್ದೇನೆ. ಅದಷ್ಟೇ ಅಲ್ಲ, ಏಷ ಸ್ವಯಂ ಹಿ ಮರುದೇವ ನನಾತ್ಮಕೋ ಭೂತ್ ಕಿಂ ನಾಮ ಹಂತುಂ ಇಮಂ ಆತ್ಮಬಲೋ ಜಗತ್ಸು. ಇಡೀ ಜಗತ್ತು ಒಂದಾಗಿ ಬಂದರು ಇವನು ಕೊಲ್ಲಿಕ್ಕಾಗತ್ತೇನು? ಅವರು ಕುಂತಿದೇವಿ ಆಡೋ ಮಾತು. ಕಾರಣ ಇವನು ಯಾರು ಗೊತ್ತೇನು? ಮರುದೇವ, ಮರುತ್ ಮುಖ್ಯಪ್ರಾಣದೇವರೇ. ಯಾರಿಂದಾಗಿ ಉಸಿರಾಟ ನಡೀತಾ ಇದೆಯೋ ಅವನು ಉಸಿರಾಟ ಕಿತ್ತುಕೊಳ್ಳಿಕ್ಕೆ ಯಾರಿಗಾಗತ್ತಪ್ಪ? ಆಗೋಲ್ಲ ಅಂತ ಕುಂತಿದೇವಿ ಈ ಮಾತನಾಡ್ತಾ ಇತ್ಯೇವ ಮಸ್ತ್ವಿತಿ ಸತಾಂ ಅವದತ್ ಪರೇದ್ಯುಹು ಭೀಮೋ ಜಗಾಮ ಶಕಟೇನ ಕೃತೋರುಭೋಗ. ಇಲ್ಲಷ್ಟೇ 1-2 ದೃಷ್ಟಾಂತ ಇದೆ. ಭಾರತದಲ್ಲಿ ಸುದೀರ್ಘ ಮಾತಾಡಿದ್ದಾರೆ. ಒಬ್ಬೊಬ್ಬರು ಎಂತೆಂಥ ಬಲಿಷ್ಠರು ನೀವು. ಧರ್ಮರಾಜ ಸಾಮಾನ್ಯ ಬಲಿಷ್ಠನಾ ನೀನು? ನಿಮ್ಮ ಆಯುಧಗಳು ಸಾಮಾನ್ಯ ಇದ್ದಾವ? ಅದರಲ್ಲೂ ಅರ್ಜುನ ಹೇಗಿದ್ದಾನೆ, ನಕಲು ಸಹದೇವರು, ಇವರನ್ನೆಲ್ಲ ಮೈ ಮೇಲೆ ಹೊತ್ತುಕೊಂಡು ನನ್ನ ಸಮೇತವಾಗಿ ಹೊತ್ತು ಅಲ್ಲಿಂದ ಇಲ್ಲಿ ತನಕ ಓಡಿ ಬಂದಿದ್ದು ಇದು ಕಮ್ಮಿ ಪರಾಕ್ರಮ ಇರೋರಿಗೆ ಆಗ್ತದಾ? ಇಷ್ಟಾದ ಮೇಲೂ ಕೂಡ ಆಯಾಸ ಅಂತ ಮಲಗಿದ್ನೇನು? ತತ್ಕಾಲಕ್ಕೆ ಅದೇ ಹೊತ್ತಿಗೆ ಓಡಿಕೊಂಡು ಬಂದ ರಾತ್ರಿಯಲ್ಲೇನೆ ಅದೇ ಹೊತ್ತಿಗೆ ಆ ಅಸುರನನ್ನು ಕೊಂದಿತ್ತು. ಹಿಡಿಂಬಾಸುರ, ಅವನೊಬ್ಬ ನರಮಾಂಸ ಭಕ್ಷಕ. ನರಮಾಂಸಾದಿಗಳನ್ನು ತಿಂದು ಕೊಬ್ಬಿ ಹೋಗಿರ್ತಕ್ಕಂತಹ ಅಸುರನನ್ನು ಸೊಪ್ಪು ಸದೆ
ಅಥವಾ ಗೆಡ್ಡೆಗೆಣಸು ಇಂಥವುಗಳನ್ನು ತಿನ್ನತಕ್ಕಂಥ ನಮ್ಮ ಹುಡುಗ ಅವನನ್ನು ಕೊಲ್ತಾನೆ ಎಂದರೆ ಇದು ಆಹಿತ ಶಕ್ತಿ ಅಲ್ಲ, ಇದು ನಿಜ ಶಕ್ತಿ ಅಂತಂದಿದ್ದಾರೆ. ಇದು ಸಹಜವಾಗಿ ಅವನಲ್ಲಿರುವ ಅಪಾರ ಶಕ್ತಿ. ಅವನ ಮುಂದೆ ಇಡೀ ಜಗತ್ತು ಒಂದಾಗಿ ಬಂದರೂ ಅವನ್ನೇನೂ ಮಾಡಲಿಕ್ಕಾಗೋಲ್ಲ. ಇದು ಉಪನಿಷತ್ತಿನಲ್ಲಿ ಆಖಣಾಶ್ಮ ಅಂತ ಕೂಗಿದ್ದಾರೆ. ಆಖಣಾಶ್ಮ ಸಮ, ಅದನ್ನು ನಿರೂಪಣೆ ಮಾಡಿಕೊಡ್ತಕ್ಕಂತಹ ಶೈಲಿ. ಧರ್ಮರಾಜನಿಗೆ ಗೊತ್ತಿಲ್ಲದೆ ಇದ್ದದ್ದನ್ನು ಆ ಕಾಲಕ್ಕೆ ಕುಂತಿದೇವಿ ತಾನು ಸ್ಪಷ್ಟಪಡಿಸ್ತಾಳೆ. ಆ ಕಾಲಕ್ಕೆ ಇಷ್ಟೆಲ್ಲ ವ್ಯವಸ್ಥೆ ಆಗೋಯ್ತು. ಭೀಮಸೇನ ದೇವರು ಹೋಗಿ ಮಾತಾಡ್ಕೊಂಡು ಬಂದ್ರಂತೆ, ನಾಳೆ ದಿವಸ ನಾನೇ ಹೋಗೋನಿದ್ದೇನಲ್ಲಿ, ಭಕ್ಷ್ಯಭೋಜ್ಯ ಎಲ್ಲ ಸರಿಯಾಗಿ ಶುಚಿರ್ಭೂತವಾಗಿ ಸಿದ್ಧಪಡಿಸರಿ, ಮತ್ತು ಯಾವ ರೀತಿಯಲ್ಲೂ ಕೂಡ ಅಶುಚಿ ಅದಕ್ಕೆ ಬೆರಿಬಾರ್ದು. ಹಸುರನ್ನು ಕೊಡೋದಲ್ಲ, ಅವನಿಗೆ ಹೇಗೆ ಬೇಕಾದ್ರೆ ಮಾಡಿಬಿಡಬಹುದಾಗಿತ್ತು. ನಾಳೆ ಅದನ್ನು ನಾನು ಧನುರ್ನಾರಾಯಣನಿಗೆ ಅರ್ಪಣೆ ಮಾಡ್ತೇನೆ. ಮೂಲ ಭಾರತದ ಕಾಲವನ್ನು ನೋಡ್ತಾ ಬಂದರೆ ಅದು ಧನುರ್ಮಾಸಕ್ಕೆ ಪರ್ಯವಸಾನ ಆಗುತ್ತೆ. ಅದಕ್ಕೆ ಸರಿಯಾಗಿ 2-3 ತಿಂಗಳಿಗೆ ದ್ರೌಪದಿ ವಿವಾಹ, ಆ ಕಾಲಮಾನವನ್ನು ಹೇಳ್ತಾರೆ. ಎಲ್ಲ ಅಲ್ಲಿಗೆ ಸರಿ ಹೊಂದತ್ತೆ. ಆ ಕ್ರಮದಿಂದಾಗಿ ಅಲ್ಲಿಗೆ ಬಂದು ಸೂಚನೆ ಕೊಟ್ಟರು. ಬಂದು ರಾತ್ರಿ ಹೊತ್ತು ಕೂತು ಬಿಟ್ಟರೆ ಅಷ್ಟು ಮಲಗಲೇ ಇಲ್ಲ. ಅವತ್ತು ಬೆಳಗ್ಗೆ ಯಾವಾಗ ಆಗ್ತದೆ, ಬೆಳಗಿನ ಜಾವ ಯಾವಾಗ ಎದ್ದು ಹೋಗ್ತೇನೆ ಕಾಯ್ತಾ ಕೂತಿದ್ದಾರೆ. ಶೀಘ್ರದಿಂದಾಗಿ ಸ್ನಾನಾನ್ನಿಕಾದಿಗಳನ್ನೆಲ್ಲ ಪೂರೈಸಿಕೊಂಡ್ರು. ದೊಡ್ಡ ಬಂಡಿ ಬಂದು ಮನೆ ಮುಂದೆ ನಿಂತಿದೆ. ಪಾಪ ಎಲ್ಲ ನೋಡ್ತಾ ಇದ್ದಾರೆ, ದುಃಖ ಪಡ್ತಾರೆ. ಮನೆಯಲ್ಲಿ ಪಾಪ ಇರೋರೇ ಒಂದು 4 ಜನ, ಯಾರು ಹೋಗ್ತಾರೋ ಏನೋ ಇವ್ರ ಮನೆಯಿಂದ. ನಾಳೆಯಿಂದ ಇನ್ನೊಂದು ದಿವಸ ನೋಡ್ಲಿಕ್ಕಾಗೋಲ್ಲ. ಇವರು ಎಲ್ಲರೂ ಬಂದು ನಿಂತುಕೊಂಡು ಯಾರು ಹೋಗ್ತೀರಪ್ಪ, ಏನು ಮಾಡ್ತೀರಪ್ಪ ಅಂದರೆ ಇವರು ಯಾರೋ ಹೋಗ್ತೀವಿ ನೋಡೋಣ, ನಾಳೆ ಬೆಳಗ್ಗೆ ತನಕ ಕಾಲ ಇದೆ ಅಂತ ಇಷ್ಟು ಅಂದುಬಿಟ್ರು. ಯಾಕೆ ಯಾರಿಗೂ ಹೇಳಬೇಡ್ರಿ ಅಂತ ಕುಂತಿದೇವಿಯ ನಿರ್ದೇಶ ಇತ್ತು. ಆ ಕ್ರಮದಿಂದಾಗಿ ಅಷ್ಟು ಅಂದುಬಿಡೋಣ. ಒಂದು ದೊಡ್ಡ ಎಂಥ ಎತ್ತು, ಅದಕ್ಕೆ ಹಾಕಿರತಕ್ಕಂತಹ ಬಂಡಿ, ಯಾರು ಮುಟ್ಟಬೇಡ್ರಿ ಅಂದ್ಬಿಟ್ಟು, ಬಂಡಿ ಗಿಂಡಿ ಮುಟ್ಟಬೇಡ್ರಿ, ಏನು ಭಾರಿ ಅಡಿಗೆ ಆಗ್ತಾ ಇದೆ, ಬೇಕಾಟು ಸುತ್ತಮುತ್ತಲು ಎಲ್ಲ ಕಡೆ ವಾಸನೆ ಹೋಗ್ತಾ ಇದೆ. ಅಂತಹ ಅಡಿಗೆ ಸಿದ್ಧ ಆಯಿತು. ಗತ್ವಾ ತ್ವರನ್ ಬಕವನಾಯ ಸಕಾಶಾಶು ಭೀಮಃ ಸಪಾಯಸ ಸುಭಕ್ಷ್ಯ ಪಯೋಘಟಾದ್ಯೈಹಿ. ಅವನಿಗೆ ಕೊಡೋದಾದ್ರೆ ಇಷ್ಟೆಲ್ಲ ಕೊಡ್ತಿರಲಿಲ್ಲ, ಇವರು ಸ್ವಲ್ಪ ಹೆಚ್ಚಿಗೆ ತಗೊಂಡ್ರಂತ. ಏನೇನು ಕೊಟ್ಟಿದ್ದೀರೋ ಎಲ್ಲ ಕೊಡ್ರಿ ಅಂತಂದು. ಅದಕ್ಕೆ ಒಳ್ಳೆ ಸಪಾಯಸಂ, ದೊಡ್ಡ ಪಾಯಸದ ಘಟ ಅಂತಾದ ಅದನ್ನು ಇಟ್ಕೊಂಡ್ರಂತೆ. ಅದರ ಮೇಲೆ ಭಕ್ಷ್ಯ ಪಯೋಘಟಾದ್ಯೈಹಿ, ಹಾಲು ಮಜ್ಜಿಗೆ ಎಲ್ಲ ಆದಮೇಲೆ ಮಜ್ಜಿಗೆ ಕುಡಿದ್ರು ಅಂತಿದೆ. ಅದಕ್ಕೆ ಮಜ್ಜಿಗೆ ಗಿಜ್ಜಿಗೆ ಎಲ್ಲ ಇಟ್ಕೊಂಡ್ರಂತೆ. ಬಂಡಿ ತುಂಬ ದೊಡ್ಡ ಅದು ಹಿಡಿಯುವಂತಹ ಪಾತ್ರೆ, ಅದರ ತುಂಬ ಅನ್ನ, ತುದಿಯಲ್ಲಿ ಆ ಎತ್ತಿಗೂ ಇವ್ರಿಗೂ ಮಧ್ಯದಲ್ಲಿ ಕೂಡ್ಲಿಕ್ಕೆ ಅಷ್ಟೇ ಜಾಗ ಇರಬೇಕು. ಅಷ್ಟು ಮಾಡಿಕೊಂಡು ಇಡೀ ದೊಡ್ಡ ಬಂಡಿ, ಜನ ಅಂತ ಬಂಡಿ ನೋಡ್ಲಿಕ್ಕೂ ಆಗೋಲ್ಲ, ದೊಡ್ಡ ಬಂಡಿ, ಅದರ ಗಾತ್ರ ಹೇಳ್ತಾರಲ್ಲ, ಅದರ ತುಂಬ ಅದು ಒಳಗಡೆಯಲ್ಲಿ ಇದ್ದ ಅನ್ನ ಪರ್ವತಾಕಾರ ಕಾಣಬೇಕು. ಅಷ್ಟು ಕಾಣುವಷ್ಟು ಬಂಡಿ ಇತ್ತು ಅಂತಂತಾರೆ. ಅಂದರೆ ಬಂಡಿನೂ ಊಹೆ ಮಾಡಬೇಕು ಅದರಿಂದ. ಆ ಕ್ರಮದಲ್ಲಿರುವ ದೊಡ್ಡ ಆ ಶಕಟ ಅನ್ನು ಹೊತ್ಕೊಂಡ್ರು, ಹೊರಟು ಬಿಟ್ರು. ವಿಚಾರ ಮಾಡಿದ್ರಂತೆ, ಎಲ್ಲರೂ ಹೋಗ್ತಿದ್ದು ಒಂದು ಮಾರ್ಗ ಇತ್ತು, ಆ ಮಾರ್ಗದಲ್ಲಿ ಹೋಗಲೇ ಇಲ್ಲ ಇವರು. ಇವರೆಲ್ಲ ಬಂದು ನಿಂತ್ಕೊಂಡು ನೋಡ್ತಾ ಇದ್ದಾರೆ ದೂರದಿಂದ. ಏನು ಹೋಗ್ತಾನ ಈತ, ಯಾರೋ ಅವ್ರ ಮನೆಯಲ್ಲಿ ಯಾರೋ ಬಂದಿದ್ದವರು ಅತಿಥಿಗಳನ್ನು ಕಳಿಸಿಬಿಟ್ಟೆ ಈ ಬ್ರಾಹ್ಮಣ, ಮುಂದೇನು ಗತಿ ಗೊತ್ತಾದ ಹುಡುಗರು ಮಕ್ಕಳು ಅವೆಲ್ಲ ಓಡ್ಕೊಂಡ್ಬಂದ್ವು. ಅಲ್ಲಿ ವನದ ತನಕ ಬಂದಂತೆ. ವಾಸನೆ ಗೊತ್ತಾದರೆ ನಮ್ಮನ್ನು ಹಿಚ್ಚಿಗೆ ಹಾಕ್ಬಿಡ್ತಾನೆ, ಬೇಡ ಅಂತ ಅಲ್ಲೇ ನಿಂತುಬಿಟ್ಟು. ಎಲ್ಲ ಹೋಗೋ ಮಾರ್ಗಕ್ಕೆ ಹೋಗಲೇ ಇಲ್ಲ, ಅವ್ರ ಪಕ್ಕಕ್ಕೆ ಹೋದ್ರಂತೆ. ಈ ಸಾಧಾರಣ ಈ ಎಡವಟ್ಟುಗಳಿಗೆ ಅನ್ನೋದೊಂದಿದೆ. ಊರಿಗೆಲ್ಲ ಒಂದು ಮಾರ್ಗ ಆದರೆ ಎಡವಟ್ಟನಿಗೆ ಒಂದು ಮಾರ್ಗ ಅಂತ. ಇವರೇ ಎಲ್ಲ ಹೋಗೋ ಮಾರ್ಗಕ್ಕೆ ಹೋಗಲೇ ಇಲ್ಲ, ಈ ಕಡೆ ಬೇರೆ ಕಡೆ ಹೋದ್ರು. ಯಾಕಲ್ಲಿ ಹೋಗಲಿಲ್ಲ ಅಂತಂದರೆ ಅದಕ್ಕೂ ಕಾರಣ ಹೇಳಿದ್ರು ಅದನ್ನು. ತೇನೈವ ಚನ್ನ ಸಮಿತವು ಪರಿಪುಜ್ಯಮಾನ ಉತ್ಪಾಟ್ಯ ವಕ್ಷಂ ಅಮಂ ಆದ್ರವದಾಶುರಕ್ಷ ವಾಮೇನ ಮಾರುತಿರ ಅಪೋಹ್ಯ ತದಾ ಪ್ರಹಾರಾನ್ ಹಸ್ತೇನ ಭೋಜ್ಯಮ ಕೆಲಂ ಸಭಕ್ಷ್ಯಮಾದಾತ್. ಇವು ತೊಗೊಂಡು ಹೋದ್ರು, ಪರಿಷೇಕ ಮಾಡಿದ್ರು, ಊಟ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ರು. ಆ ಹೊತ್ತಿಗೆ ಸೂರ್ಯೋದಯಕ್ಕೆ ಮುಂಚೆ ಊಟ ಆಗಿಬಿಡಬೇಕು. ಆ ಹೊತ್ತಿಗೆ ಅರುಣೋದಯಕ್ಕೆ ಭಗವಂತನಿಗೆ ನಿವೇದನೆ, ಸೂರ್ಯೋದಯದ ಹೊತ್ತಿಗೆ ಭೋಜನ. ಮತ್ತೆ ಯಾವಾಗ ಧನುರ್ಮಾಸದಲ್ಲಿ ತಾವು ಕೂತು ಪರಿಷೇಕ ಮಾಡಿದ್ರು, ಊಟ ಮಾಡ್ತಾ ಇದ್ದಾರೆ. ಅದಕ್ಕೆ ಆ ದಾರಿಯಲ್ಲಿ ಹೋಗಲಿಲ್ಲಂತ. ಯಾಕೆ ಆ ದಾರಿಯಲ್ಲಿ ಹೋದರೆ ಬರೇ ಮಾಂಸ ಮೂಳೆ ಬರೀ ಅವೇ. ಅಲ್ಲಿ ಹೊಟ್ಟೋಗ್ಬಿಟ್ರೆ ಎಲ್ಲ ಮೈಲಿಗೆ ಆಗಿ ಹೋಗುತ್ತೆ ಭೋಜನ. ಅದಾಗಬಾರದು ಅಂತ ಬೇರೆ ದಾರಿಯಲ್ಲಿ ಹೋದ್ರಂತ. ಊಟ ಶುರು ಆಗಿ ಹೋಯ್ತು. ಕಾಯ್ತಾ ಇದ್ದಾನೆ. ಬೆಳಗಿನ ಜಾವ ಆಯಿತು ಅಂತಂದರೆ ಇವತ್ತು ಊಟ ಬರುತ್ತೆ ಭಾರಿ ಅಂತ ಅನ್ಕೊಂಡು ಹಸುಕೊಂಡು ಕಾಯ್ತಾ ಕೂತಿದ್ದಾನೆ. ಪರಿವಾರ ವರ್ಗದವರೆಲ್ಲ ಸೇರಿಕೊಂಡಿದ್ದಾವೆ. ಏನು ಹಾರಾಟ ಏನು ಚೀರಾಟ ಏನು ಎಲ್ಲ ಮಾಡ್ತಾ ಇರಬೇಕು. ಅವು ಧ್ವನಿ ಕೂಡ ಹೆಚ್ಚು ಕೇಳಬಾರ್ದು, ಆ ಮೈಲಿಗೆ ಶಬ್ದ ಅಂತಂದರು. ಬೇರೆ ಕಡೆಯಿಂದ ಹೋಗಿ ಪ್ರಾಯ ಭಕ್ಷ್ಯದ ತನಕ ಊಟ ಮುಗಿಸಿದ್ರಂತೆ. ಭಕ್ಷ್ಯ ಯಾವಾಗ ನಮ್ಮಲ್ಲಿ ಬಡಿಸೋದೇನು ಸಾರನ್ನ ಹುಳಿ ಅನ್ನ ಇವೆಲ್ಲ ಆಗಿಬಿಡ್ಬೇಕು. ಪಾಯಸ ಏಕಾದಶಿ ಇವತ್ತು, ಅಲ್ಲಿ ಏನು ನಡೀತು ಅಂತ ಹೇಳ್ತಾ ಇದ್ದೇನೆ ಅಷ್ಟೇ. ಆ ಕ್ರಮದ ಅದೆಲ್ಲ ಮುಗಿಸಿ ಭಕ್ಷ್ಯ ಬರೋ ತನಕ ಭೋಜನ ಮುಗಿಸೋದ್ರಂತೆ.
ಇವು ದೂರದಿಂದ ನಿಂತುಕೊಂಡು ನೋಡ್ತಾ ಇದ್ದಾನೆ, ಬೆಟ್ಟ ಏರು ನೋಡ್ತಾ ಇದ್ದಾನೆ ಬಕಾಸುರ. ಅಲ್ಲಿಂದ ನೋಡಿದರೆ ವಾಮೇನ ಮಾರುತಿರ ಅಪೋಷ್ಯ ತದಾ ಪ್ರಹಾರಾನ್, ಎಲ್ಲ ಇವನೇ ತಿಂದ ಕೂತಿದ್ದಾನೆ. ಅನ್ನ ಖಾಲಿಯಾಗಿ ಹೋಗಿದೆ, ಒಂದೊಂದೇ ಪಾತ್ರೆಯಲ್ಲಿ ತಿನ್ನೊಂದು ದಬ್ಬ್ ಅಂತ ಹೋಗಿರೋದು. ದೂರದಿಂದ ಅಷ್ಟುದ್ದಕ್ಕ ಬರೋ ತನಕ ಎಲ್ಲ ನೋಡಿದ ಬಕಾಸುರ. ಯಾವಿವನು ನನಗೆ ಕೊಡೋ ಅನ್ನ ಎಲ್ಲ ತಿಂದಾಕ್ತಾ ಇದ್ದಾನೆ, ಇವತ್ತು ಕಾದಿದೆ, ಅವ್ರ ಕುಟುಂಬಕ್ಕೆ ಕಾದಿದೆ ಅಂತಂದ. ಸಿಟ್ಟು ಮಾಡುತ್ತಾ ಕುಣಿತಾ ಇದ್ದಾನೆ. ನೋಡ್ದ ಇನ್ನು ಎಲ್ಲ ತಿಂದು ಹಾಕಿಬಿಡ್ತಾನೆ ಅಂತ ಸಿಟ್ಟು ಬೇರೆ. ದೊಡ್ಡ ಮರ ತೆಗೆದು ಕೆತ್ತು ಒಗದನಂತೆ. ಊಟ ಮಾಡ್ತಾ ಇದ್ದಾಗ ಯಾವನು ತೊಂದರೆ ಕೊಡ್ತಾನಲ್ಲ ಇವನು ಅಂತಂದರು. ಅಲ್ಲಿಂದ ಸುಮ್ಮನೆ ಹೋಗಲಿಲ್ಲ. ಅಲ್ಲಿದೆ ಭಾರತದಲ್ಲಿ ಜೋರು ಕಿರ್ಚಿಬಿಟ್ರಂತೆ ಬೇರೆ. ಬಂತು ತೆಗೋದು ಕಿರ್ಚೋದು ಇವೆಲ್ಲ ಮಾಡಿ ಅವನಿಗೆ ಎಚ್ಚರ ಆಗಲಿ ಅಂತ ಎದ್ದು ಬರಲಿ ಅಂತ ಎತ್ತಿ ತೆಗೆದು ಆ ಮರವನ್ನು ಒಸದ ಎಡಗೈಲಿ ಹಿಡ್ಕೊಂಡ್ಬಿಟ್ಟು. ದೊಡ್ಡ ಮರವನ್ನು ಎಡಗೈಲಿ ಹಿಡ್ಕೊಂಡೇ ಊಟ ಪೂರೈಸಿದ್ರಂತೆ. ಎಲ್ಲ ಪೂರೈಸಿ ಪಿತ್ವಾ ಪಯೋತ್ವರಿತಃ, ಅಲ್ಲಿರ್ತಕ್ಕಂಥ ಹಾಲು ಗೀಲು ಕೊಟ್ಟಿದ್ರು, ಎಲ್ಲ ಕುಡ್ದು ಹಾಕಿದ್ರು. ಕಡೆಗೆ ಮಜ್ಜಿಗೆ ಕುಡಿದ್ರಂತೆ. ಎಲ್ಲ ಕುಡಿದ ಮೇಲೆ ಅದನ್ನು ಏನಂ ಅವೇಕ್ಷಮಾಣ, ಆಮೇಲೆ ಇವನು ನೋಡ್ತಾ ಅಪೋಷಣ ತಗೊಂಡು ಆಮೇಲೆ ನೋಡಿ ಮತ್ತೆ ಆಚಮನ ಮಾಡಿದ್ರಂತೆ. ಆಚಮನ ಮಾಡಿ ಕೃಷ್ಣಾರ್ಪಣ ವಸ್ತು ಅಂತ ಎಲ್ಲ ಅರ್ಪಣೆ ಮಾಡಿಬಿಟ್ಟು ಎಲ್ಲ ಮುಗೀತಲ್ಲ, ಸರಿಯಾಗಿ ಗಾಡಿ ಹತ್ತಿರ ಹೋಗಬೇಕು. ಹತ್ತಿರ ಹೋಗ್ತಿರ್ಲಿಕ್ಕೇನೆ ಶುರು ಮಾಡಿಕೊಂಡ್ರು. ತೇನಾಹತೋತ ಬಹುಬಿಹಿ ಗಿರಿಬಿಹಿ ಬಲೇನ ಜಗ್ರಾಹ ಚೈನವಥ ಭೂಮಿತಲೆ ಪಿಪೇಶ. ಇಲ್ಲೆಲ್ಲ ಪರಾಕ್ರಮ ತೋರಿಸಿದ್ದು, ಅವನ ಜೊತೆಯಲ್ಲಿ ಏನೋ ಭಾರಿ ಆಕ್ರೋಶ ತೋರಿಸಿ ಹಾರಾಟ ಕೂಗಾಟ ಮಾಡಿದ್ದಿಲ್ಲ. ಭಾರತದಲ್ಲಿ ಸೊಗಸಾಗಿ ಚಿತ್ರಣ ಮಾಡಿದ್ದಾರೆ. ಅವನು ಬಂದು ಇನ್ನಷ್ಟು ಮರಗಳನ್ನು ಎಸಿಬೇಕಂತೆ ಅಂತ ತೆಗೆದು ಅವನ ತಲೆ ಮೇಲೆ ಎಸಿತಿದ್ರು. ಯಾಕೆ ಊಟದ ಸಮಯದಲ್ಲಿ ತೊಂದರೆ ಕೊಡ್ತೀಯೋ ಅನ್ಬೇಕಂತ ಅವನಿಗೆ. ನನ್ನ ಊಟ ಕಿತ್ಕೊಂಡೆಲ್ಲ, ಅದಕ್ಕೆ ನಿನಗೆ ತೊಂದರೆ ಕೊಡ್ತೇನೆ. ಅಲ್ಲ, ಊಟ ಆಗಿ ಹೋಗಿದೆ ನೋಡು, ಮುಗಿದು ಹೋಗಿದೆ, ನಾ ಇದ್ದೇನೆ, ಬೇಕಾದ್ರೆ ತಿನ್ಲಿಕ್ಕಾದ್ರೆ ನಾನು ತಿನ್ನು ಬಾ. ಏನು ನಿನ್ನ ಊಟ ಎಲ್ಲ ತಿನ್ನಾಕಿಬಿಟ್ಟಿದ್ದೇನೆ ನಾನು, ಏನು ಮಾಡ್ತೀವಿ ಈಗ? ನಿನ್ನೆ ಹೊಡೆದು ತಿಂದು ಬಿಡ್ತೇನೆ, ಬಾ ಹೊಡಿ ಬಾ. ಒಬ್ಬ ದಬ್ಬನೆ ಹೊಡಿಬೇಕು. ಅವನು ಹೊಡಿಲಿಕ್ಕೆ ಅಂತ ಬಂದಾಗ ಅವನಿಗೆ ಕೆಡವು ಬಿಡಬೇಕು, ಮತ್ತೆ ಬಾ 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 ಅಂತ ಕರಿಬೇಕು. ಹೀಗೆ ನಗುಚಾಟಿಕ ಮಾಡ್ತಾ ತಮಾಷೆ ಮಾಡ್ತಾ ಅವನು ಕರಿಬೇಕು. ಹುಂಕಾರ ಧ್ವನಿಯನ್ನು ಮಾಡ್ತಾ ಅವನ ಆಕ್ರಮಣ ಮಾಡಿ ಬರಬೇಕು. ಮತ್ತೆ ಹೊಡೆದು ಪಿಪೇಶ, ಅವನಿಗೆ ಭೂತಲೇ ಪಿಪೇಶ, ನೆಲಕ್ಕೆ ಹಾಕಿ ತುಳಿಬೇಕಂತೆ. ಹೀಗೆ ಅನೇಕ ಕ್ರಮದಿಂದಾಗಿ ಮಾಡಿ ಹಿಡಿಂಬಾಸುರನ ಜೊತೆಯಲ್ಲಿ ಮಾಡಿದಂತೇನೆ ಇಲ್ಲೂ ಕೂಡ ಆ ಪ್ರದೇಶ ಇಡೀ ಅಲ್ಲಿದ್ದ ವೃಕ್ಷಗಳು ದೊಡ್ಡ ದೊಡ್ಡ ಬಂಡೆಗಳು ಎಲ್ಲ ಮುರಿದು ಹೋಗಿ ಕಡೆಗೆ ಅದೆಲ್ಲ ಬಯಲಾಗಿ ಹೋಗಿಬಿಡುತ್ತದೆ ಆ ಪ್ರದೇಶ. ಆ ರೀತಿಯಲ್ಲಿ ಮಾಡ್ತಾ ಕಡೆಗಂತಾರೆ ಆಕ್ರಮ್ಯ ಪಾದಮಪಿ ಪಾದ ತಲೇನ ತಸ್ಯ, ಅವನ ಪಾದವನ್ನು ಎಳೆದು, ಒಂದು ಪಾದ ಎಳ್ಕೊಳ್ತಾರೆ ಕೈಯಲ್ಲಿ, ಇನ್ನೊಂದು ಪಾದದ ಮೇಲೆ ತಮ್ಮ ಪಾದ ಇಟ್ಟರಂತೆ. ಇಟ್ಟು ದೌರ್ಭ್ಯಾಂ ಪ್ರಗೃಹ್ಯ ಚ ಪರಂ, ಎರಡು ಕೈಯಲ್ಲಿ ಇನ್ನೊಂದು ಕಾಲನ್ನು ತೆಗೆದು ವಿದದಾರ ಭೀಮಃ, ಹಾಕಿ ಒಂದು ಸತಿ ಸಿಗಿದು ಬಿಟ್ರಂತೆ ಅಷ್ಟೇ. ಸುಮ್ಮನೆ ಅವನನ್ನು ಕೆಳಗೆ ಬಿದ್ದು ಮತ್ತೆ ಮತ್ತೆ ಆಕ್ರಮಣ ಮಾಡಲಿಕ್ಕೆ ಬಂದಿದ್ದ. ಬಹಳ ಸುದೀರ್ಘ ಯುದ್ಧ ನಡೀತದೆ. ಅಂತಹದ್ದು ಬೆಳಗ್ಗಿನ ಹೊತ್ತಿಗೆ ಸರಿಯಾಗಿ ಸೂರ್ಯ ಚುಮು 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 ಬಿಸಿಲು ಕೊಡ್ತಾ ಇರಬೇಕು. ಆ ಹೊತ್ತಿಗೆ ಎಲ್ಲ ಮರಗಿಡಗಳು ಅವುಗಳಿಂದೆಲ್ಲ ಸುತ್ತಲೂ ರಣರಂಗಾಗಿ ಹೋಗಿದೆ. ಅಲ್ಲೆಲ್ಲ ಕೋಲು ಬಿಸಿಲು ಬಂದು ಬಂದು ಬೀಳ್ತಾ ಇರಬೇಕು. ಇಲ್ಲಿ ಮಾತ್ರ ಪ್ರಕಾಶ ಪುಂಜ, ಯಾಕೆ ಮಧ್ಯದಲ್ಲಿ ಯಾವುದೂ ಇಲ್ಲ, ಮೇಲೆ ಸೂರು. ಆ ಪ್ರಕಾಶ ಪುಂಜದ ಮಧ್ಯದಲ್ಲಿ ಇವನ ಹಾಕಿ ಒಂದು ಕಾಲ ಮೇಲೆ ಕಾಲಿಟ್ಟು ಇನ್ನೊಂದು ಕೈಯಲ್ಲಿ ಎರಡೂ ಕೈ ಹಾಕ್ಕೊಂಡು ಸುಮ್ಮನೆ ಹಿಂಗಂದ್ರಂತೆ ಎಸಗಿದು ಬಂದ್ಬಿಟ್ಟು ಎತ್ತ ಕಿತ್ತ ಆ ಕಡೆ ಈ ಕಡೆ ಒಗೆದುಬಿಟ್ಟು ಅನೇಕ ಇನ್ನೂ ರಾಕ್ಷಸರೆಲ್ಲ ಇದ್ದಿದ್ದವರನ್ನೆಲ್ಲ ನೋಡಿ ಮೃತ್ವಾಸ ಚೋರು ತಮಯೇವ ಜಗಾಮ ಪಾಪಃ ವಿಷ್ಣುದ್ವಿಡೇವ ಹಿ ಶನೈಹಿ ಅನಿವೃತ್ತಿ ಚೋಗ್ರಂ. ಒಳಗಡೆಯಲ್ಲಿದ್ದವನಿಗೆ ಇಷ್ಟು ಪೆಟ್ಟು ಕೊಟ್ಟಿದ್ದರಂತೆ, ಮತ್ತೆ ಹಿಂತಿರುಗಿ ಮೇಲಕ್ಕೆ ಬರಲೇಬಾರದು. ಮೇಲು ಹೋದರೆ ಎಲ್ಲಿ ಭೀಮ ಇರ್ತಾನೋ ಅನ್ನೋ ಭಯಕ್ಕೆ ಅವನ ತಮಸ್ಸು ಬಿಟ್ಟು ಮೇಲೆ ಎದ್ದು ಬರಲೇಬಾರದು, ಹಾಗೆ ದಬ್ಬಿಟ್ಟು ಅಷ್ಟು ಭಯ ಉಂಟು ಮಾಡಿದರು ಅಂತಂದು. ಜಘ್ನೆ ನಿಗ್ಧೇನ ವಿಘ್ನ ಬಹುಲ ಬಲಬಕಧ್ವಂಸನಾತ್ ಏನ ಶೋಚದ್ವಿಪ್ರಾನುಕ್ರೋಶಪಾಶೈ ಅಸುವಿಧೃತಿ ಸುಖಸ್ಯೈಕಚಕ್ರಾಜನಾನಾಂ ತಸ್ಮೈತೆ ದೇವ ಕುರ್ಮಃ ಕುರುಕುಲ ಪತಯೇ ಕರ್ಮಣ ಚ ಪ್ರಣಾಮಾನ್. ಪಂಡಿತಾಚಾರ್ಯ ಇದನ್ನೆಲ್ಲ ನೆನೆಸಿಕೊಂಡು, ಏನು ಸ್ವಾಮಿ ನೀವು ಆ ಕಾಲಕ್ಕೆ ನಡೆಸಿದ ಚರ್ಯ. ಬ್ರಾಹ್ಮಣೋತ್ತಮರಿಗೆ ಆಪತ್ತು ಬಂತು ಅಂತಂದ್ರೆ ಪರಶುರಾಮ ದೇವರ ಸ್ಮರಣ ಮಾಡಿದ್ದ. ಎಲ್ಲ ಮೊದಲು ಭಗವಂತನಿಗೆ ಆಹುತಿ ಕೊಟ್ಟು, ಸಾಧಾರಣ ಯಜ್ಞದಲ್ಲಿ ಪಶುಬಲಿ ಮೊದಲು, ಆಮೇಲೆ ಪೂರ್ಣಾಹುತಿ. ಇಲ್ಲ ಹಾಗಲ್ಲ, ಪೂರ್ಣಾಹುತಿಯನ್ನು ಕೊಟ್ಟು ಆಮೇಲೆ ಆಚಮನಾದಿಗಳನ್ನು ಮಾಡಿ ಆಮೇಲೆ ಪಶುಬಲಿ. ಇದು ವಿಚಿತ್ರ ನಿಮ್ಮ ಯಜ್ಞ ಪ್ರಕ್ರಿಯೆ ಅಂತಂದು ಈ ಕ್ರಮದಲ್ಲಿ ನಡೆಸಿ ಆ ಬ್ರಾಹ್ಮಣೋತ್ತಮರಿಗೆ ಇನ್ನು ಯಾರಿಗೂ ಆ ಊರಿನಲ್ಲಿದ್ದವರಿಗೆ ಪ್ರಾಣ ಭಯವೇ ಇರಬಾರದು. ಇಷ್ಟು ಜನಕ್ಕೆ ಅಭಯ ಪ್ರದಾನ ಮಾಡಿಬಿಟ್ರಲ್ಲ, ನಿಜವಾದ ಮುಖ್ಯ ಪ್ರಾಣ. ನಿಜವಾಗಿಯೂ ಉಸಿರಾಟವನ್ನು ಹೊರಗೆ ಒಳಗಡೆಯಲ್ಲಿ ನೀವೇ ಕೊಡುವವರು. ಇದು ಅರ್ಥ ಮಾಡಿಸಿದಾರಲ್ಲ, ನಿಮಗೆ ನಾವೇನು ಕೊಡ್ಲಿಕ್ಕಾಗತ್ತೆ? ಕರ್ಮಣಾಚ ಪ್ರಣಾಮಾನ್.
ಬರೀ ನಮಃ ನಮಃ ಅಂತ ಬಾಯಲ್ಲಿ ಹೇಳೋದಲ್ಲ, ದೀರ್ಘ ಕರ್ಮದಿಂದಲೂ ನಿಮಗೆ ನಮಸ್ಕಾರ ಮಾಡಿಬಿಡ್ತೇನೆ, ಬಗ್ಗಿ ಬಿಡ್ತೇನೆ, ಹೀಗೆ ನಮಸ್ಕಾರ ಹಾಕಿಬಿಡ್ತಾರೆ. ಅಂತಹ ಚರ್ಯಾ ವಿಶೇಷವನ್ನು ಇಲ್ಲಿ ನಡೆಸ್ತಾ ಯಾಕವನನ್ನು ಹಾಕ್ಕೊಂಡ್ರು ಅಂತಂದರೆ ವಿಷ್ಣುದ್ವಿಡೇವ ಅಂದರು. ವಿಷ್ಣು ದ್ವೇಷಿ, ಕೃಷ್ಣ ಪರಮಾತ್ಮನ ಮೇಲೆ ಯುದ್ಧಕ್ಕೆ ಹೋಗಿದ್ದ. ಹಂಸಡಿಬಿಕರ ಹಿಂದೆ ಬಂದಿತ್ತು ಪ್ರಕರಣ 17ನೇ ಅಧ್ಯಾಯದ ಕಡೆ ಭಾಗದಲ್ಲಿ. ಹಂಸಡಿಬಿಕರ ಜೊತೆಯಲ್ಲಿ ಸೇರಿಕೊಂಡು ತಾನು ಆ ಕಾಲಕ್ಕೆ ಭಾರೀ ಯುದ್ಧವನ್ನು ಮಾಡಲಿಕ್ಕೆ ಅಂತ ಹೋಗಿದ್ದ ಗೋವರ್ಧನಗಿರಿ ಮತ್ತು ಪುಷ್ಕರ ಪ್ರದೇಶ ಇವುಗಳಲ್ಲಿ. ಆಗಲ್ಲ ಬಡತ ಕೊಟ್ಟು ಓಡಿಸಿದ್ದರಿಂದ ಇಲ್ಲಿ ಬಂದು ಸೇರಿಕೊಂಡಿದ್ದ ಮಹಾವಿಷ್ಣುದ್ವೇಷಿ ಸಿಗದಾಕಿಬಿಟ್ಟು. ಸಿಗದೇನು ಮಾಡಿದರು, ತತ್ಕಾಲಕ್ಕೇನೆ ಪ್ರಾತಃ ಕಾಲ ಎಲ್ಲರೂ ಬಂದು ಹೊರಗಡೆಯಲ್ಲಿ ಎದ್ದು ಓಡಾಡೋದು, ವ್ಯಾಪಾರ ವಹಿವಾಟುಗಳಿಗೆ ಶುರು ಮಾಡುವ ಕಾಲ. ಆ ಹೊತ್ತಿಗೆ ತಂದು ಊರಿನ ದೊಡ್ಡ ಬಾಗಿಲು, ತೋರಣದ ಬಾಗಿಲು, ಅಲ್ಲಿ ಹತ್ವಾ ತಮಕ್ಷ ಬಲತಃ ಜಗದಂತಕಂ ಸಹ ಯೋ ರಾಕ್ಷಸಃ ನವಶ ಆಸ ಜರಾಸುತಸ್ಯ. ಇವ ಹಾಗಾಗಿದ್ದಂತೆ ಇವನು ಪರಾಕ್ರಮ ಹೇಳ್ತಾರೆ, ಜರಾಸಂಧನಿಗೂ ವಶ ಆಗಿರಲಿಲ್ಲಂತೆ. ನಿಜವಾದ ಪರಾಕ್ರಮ ಅಂದರೆ ಜರಾಸಂಧ, ಅವನಿಗೆ ವಶರಾಗದೇ ಇದ್ದವರೇ ಇಲ್ಲ. ಜರಾಸಂಧನಿಗೂ ವಶ ಆಗದೆ ಇದ್ದಂಥ ಮಹಾಬಲಿಷ್ಠ ಅವನು ತೆಗೆದುಹಾಕಿಬಿಟ್ಟು. ಅಂದರೆ ಮುಂದೆ ಜರಾಸಂಧನನ್ನು ನಾನೇ ಕೊಲ್ಲೋನು ಅಂತ ಸೂಚನೆ ಕೊಟ್ಟಿದ್ದು. ಭೌಮಸ್ಯ ಪೂರ್ವಮಪಿ ನೋ ಭರತಸ್ಯ ರಾಜ್ಞ. ಇದರ ಮೇಲೆ ಇವನೇ ಜರಾಸಂಧ ಈಗ ಬಂದವನು, ಬೃಹದ್ರಥನ ಮಗ. ಇವನಿರಲಿ ನರಕಾಸುರ ವರಾಹದೇವರ ಪುತ್ರ, ಅವನಿಗೆ ವಶ ಆಗಿರಲಿಲ್ಲ. ಅವನನ್ನು ಮೀರಿ ಕೂತಿದ್ದ, ಯಾರಿಗೂ ಕಪ್ಪಗೆಪ್ಪ ಕೊಡೋಲ್ಲ ಅಂತಿದ್ದ. ಎಲ್ಲರನ್ನೂ ನಿಮ್ಮನ್ನು ಹೊಡೆದಾಗ್ತೇನೆ ಅಂತ ಓಡಾಡ್ತಾ ಇದ್ದವನು, ಗುಹಾದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದ. ಇದರ ಮೇಲೆ ಭರತಸ್ಯ ರಾಜ್ಞ. ಅವನ ಚಿಕ್ಕ ಹುಡುಗನಿದ್ದಾಗಲೇ ಸಿಂಹದ ಬಾಯಿ ತೆಗೆದು ಹಲ್ಲುಗಳನ್ನೆಲ್ಲ ಲೆಕ್ಕ ಹಾಕ್ತಾ ಇದ್ದವನು, ಸರ್ವದಮನ ಅಂತ. ಇವರು ವಂಶದ ಹಿರಿಯ ಭರತ ಅಂದರೆ ದುಷ್ಯಂತನ ಮಗ. ಅವನ ಆ ಕಾಲಕ್ಕೆ ಅನೇಕ ಅಸುರರು ಬಂದು ಇವನ ಆಕ್ರಮಣ ಮಾಡಲಿಕ್ಕೆ ಬಂದಾಗ ಬಾಲ್ಯದಲ್ಲಿ ಅವರನ್ನೆಲ್ಲ ಹಿಸುಕಾಕಿದ್ದವನು. ಅಲ್ಲಿ ಮುಖ್ಯ ಪ್ರಾಣಿದೇವರ ಆವೇಶ ಇತ್ತು ಅವನಲ್ಲಿ. ಅವನಿಗೂ ವಶ ಆಗಿರಲಿಲ್ಲ. ಅವು ಎಷ್ಟು ಜನದ ಪಟ್ಟಿ ಕೊಡ್ತಾರೆ, ಜರಾಸಂಧ, ನರಕಾಸುರ, ಭರತ, ಇವರು ಯಾರಿಗೂ ವಶ ಆಗದೆ ಇದ್ದವನು. ಭೀಮೋ ನ್ಯಧಾಪಯತ್ ಅಮುಷ್ಯ ಶರೀರಮಗ್ರೇ. ಬರೀ ಅವನು ಕೊಲ್ಲೋದಲ್ಲ, ಸೀಳು ಹಾಕಿ ಅವನನ್ನು ಕೊಂದಾಕಿದ್ದು. ಎಲ್ಲ ಅವಯವ ಎರಡು ಹೋಳಾಗಬೇಕು. ಆಕ್ರಮದಿಂದಾಗಿ ಸಂಹಾರ ಮಾಡಿದರು ಅಂತಂದರೆ ಇವರ ಪರಾಕ್ರಮ ಎಂಥದ್ದು. ಇದರಿಂದ ಜೀವೋತ್ತಮರು ಅಂತನ್ನೋದು ಸಾಬೀತಾಗ್ತದೆ. ಕ್ಷತ್ರಿಯರಲ್ಲಿ ಯಾರು ಬಲಶ್ರೇಷ್ಠನೋ ಅವನೇ ಎಲ್ಲದರಲ್ಲೂ. ಯೋ ಯಯೇವ ಬಲಜ್ಯೇಷ್ಠ ಸಗುಣಜ್ಯೇಷ್ಠ ಏವ ಹಿ. ಕ್ಷತ್ರಿಯರಲ್ಲಿ ಯಾರು ಬಲಜ್ಯೇಷ್ಠನೋ ಅವನೇ ಗುಣಜ್ಯೇಷ್ಠ. ಇನ್ನು ದೇವತಾವರ್ಗದಲ್ಲೂ ಲೆಕ್ಕ ಹಾಕಿಬಿಟ್ರೂ ಕೂಡ ರುದ್ರದೇವರ ವರದಿಂದ ಅವಧ್ಯಯಿತ ಇವನನ್ನ ಹಿಡಿಂಬನನ್ನು ಕೊಂದಿದ್ದರಿಂದ ರುದ್ರಾದಪಿ ಅಧಿಕರು. ಅಷ್ಟು ತಿಳ್ಕೊಂಡ್ರೆ ಸಾಕಲ್ಲ. ಅಲ್ಲಿಗೆ ಎಲ್ಲರ ಮೇಲೆ ರುದ್ರದೇವರಿದ್ದಾರೆ, ಅವರ ಮೇಲೆ ಅಧಿಕರಾಗಿ ಬರೋರು ಅಂತಂದ್ರೆ ಯಾರು ಅರ್ಥ? ಅಲ್ಲಿಗೆ ಇಬ್ಬರೇ ಇರೋದು, ಬ್ರಹ್ಮವಾಯುಗಳು. ಆ ಪದವಿಯಲ್ಲಿ ಸೇರಿದವರು ಇವರು. ಇನ್ನು ಸ್ಥೇಯರೆಲ್ಲ ಮಧ್ಯದಲ್ಲಿ ಬಂದು ಹೋಗುವರಾದ್ದರಿಂದ ಅವರ ಪ್ರಸಕ್ತಿ ಇಲ್ಲ. ಇವರನ್ನ ಜೀವೋತ್ತಮರು ಅಂತ ಸಾಬೀತು ಮಾಡಿಕೊಟ್ಟಂತಹ ಪ್ರಕರಣ ಇದು. ಈ ಕ್ರಮದಲ್ಲಿ ನಡೆಸ್ತಾ ದ್ವಾರ್ಯೇವ ತತ್ಪ್ರತಿನಿಧಾಯ ಪುರಸ್ಸ ಭೀಮ ಸ್ನಾತ್ವಾ ಜಗಾಮ ನಿಜ ಸೋದರ ಪಾರ್ಶ್ವಮೇವ. ಇಷ್ಟೆಲ್ಲ ಮಾಡಿಬಿಟ್ರಂತೆ. ಔಭೃತ ಸ್ನಾನ ಆಗಬೇಕು ಅಂತ ಹೋಗಿ ಮೈಯೆಲ್ಲ ರಕ್ತದ ಕಲೆಯಾಗಿ ಹೋಗಿತ್ತು. ಇನ್ನೆಲ್ಲ ಊಟ ಮಾಡಿದ್ದೆ, ಬಿಡಲಿಲ್ಲ. ಇನ್ನೊಂದಿಷ್ಟು ಏನಾರ ನೀರಿಗೀರು ಕುಡಿಬೇಕಾಗಿತ್ತು, ಬಿಡಲೇ ಇಲ್ಲ. ಪಾಪಿ ಆಕ್ರಮಣ ಮಾಡಿಬಿಟ್ಟ. ಬೇಗ ಒಂದಿಷ್ಟು ಸ್ನಾನ ಮಾಡಿ ನೀರು ಕುಡಿತೇನೆ ಅಂತ ಏನು ಮಾಡಿಬಿಟ್ರಂತೆ, ಅವನ ದ್ವಾರದಲ್ಲಿ ಒಂದು ಕಡೆ ಒಂದು ಶರೀರದ ಭಾಗ, ಇನ್ನೊಂದು ಕಡೆ ಇನ್ನೊಂದು ಶರೀರದ ಭಾಗ. ಆ ಕಡೆಯಿಂದ ನೋಡೋರಿಗೆ ಈ ಕಡೆ ಕಾಣಬಾರ್ದು, ಈ ಕಡೆ ನೋಡೋರಿಗೆ ಆ ಕಡೆ ಕಾಣಬಾರ್ದು. ಹಾಕಿ ತೊಗೊಂಡು ಹೋಗಿ ದಾರದಲ್ಲಿ ಕೂಡಿಸಿಬಿಟ್ರಂತವನು. ಒಂದು ಕಾಲು ಚಾಚ್ಕೊಂಡು ಕೂತು ಹಾಕಿ ಕೂಡಿಸಿಬಿಟ್ರು. ಹೋಗಿ ಸ್ನಾನ ಮಾಡಿಕೊಂಡ್ರು. ಅಣ್ಣ ಭಾಳ ಹೆದರ್ಕೋತಿದ್ದೆ ನೋಡು, ಏನಾಗಿಲ್ಲ. ಮೈ ಕೈಯೆಲ್ಲ ಹಿಡ್ಕೊಂಡ್ಬಿಟ್ಟಿತ್ತು ಇಷ್ಟು ದಿವಸ ನೋಡು, ಏನು ಕೆಲಸನೇ ಇರಲಿಲ್ಲ. ಮೈ ಕೈಯೆಲ್ಲ ಸಡಲಾಯಿತು ನೋಡು ಅಂತಂದ್ರು. ಆರಾಮ್ ಮೈಗೆಲ್ಲ ಎಣ್ಣೆ ಹಚ್ಚಿಕೊಂಡು ಅಭ್ಯಂಗ ಮಾಡಿ ಮಲ್ಕೊಂಡ್ಬಿಟ್ಟಿರಂತೆ. ರಾತ್ರಿಯಲ್ಲಿ ಮಲಗೇ ಇರಲಿಲ್ಲ, ಆಗ ಹೋಗಿ ಮಲ್ಕೊಂಡ್ಬಿಟ್ಟಿರಂತೆ. ಅವ್ರು ಮಲಗೋದು ಅಂದರೆ ಬೇರೆ, ಧ್ಯಾನಾಸಕ್ತರಾದರು ಅಂತ ಅರ್ಥ. ಆಕ್ರಮದಿಂದ ಹೋಗಿ ಅನಾಯಾಸದಿಂದ ಹೋಗಿ ಮಲ್ಕೊಂಡ್ಬಿಡೋಣ ಆ ಕಾಲಕ್ಕೆ. ಇಲ್ಲೆಲ್ಲ ನೋಡಿದ್ರು, ಶ್ರುತ್ವಾಸ್ಯ ಕರ್ಮ ಪರಮಂ ತುತುಷು ಸಮೇತ. ಏನೋ ಭಾರಿ ಭಾರಿ ಸದ್ದು ಕೇಳಿಸ್ತಲ್ಲ. ಆ ಹುಡುಗ ಸತ್ನೋ, ಅಕಸ್ಮಾತ್ ಬಕಾಸುರನೇ ಸತ್ತೋದ್ನೋ. ಕೆಲವೊಮ್ಮೆ ಆಶೆ ಇರುತ್ತೆ, 1 ಕೋಟಿ ರೂಪಾಯಿ ಬಂದ್ಬಿಟ್ಟಿದ್ದೀರಿ ಮನೆಗೆ ನಾವು ಹೋಗೋದ್ರೊಳಗೆ. ಹಿಂಗೆ ಆಶಾ ಪಟ್ಟರೆ ಕೆಲವೊಮ್ಮೆ ಸುಮ್ಮನೆ ಆಶಾದಿಂದ ಸಂತೋಷ ಪಡೋದು. ಹಾಗೆ ಬಕಾಸುರನೇ ಸತ್ತು ಹೋಗಿದ್ದರೆ ನೋಡೋಣ ಅಂತ ಎಲ್ಲ ಗುಂಪು ಕಟ್ಕೊಂಡು ಬಂದರೆ ಬಾಗಿಲಲ್ಲೇ ಬಂದು ಕೂತು ಬಿಟ್ಟಿದ್ದಾನೆ. ಕತೆ ಮುಗಿದೋಯ್ತು ನಮ್ಮದು. ಸುಮ್ಮನೆ ಆ ಹುಡುಗನ ಕಳಿಸಿ ಏನೇನೋ ಮಾಡಿಬಿಟ್ಟ ಆ ಬ್ರಾಹ್ಮಣ. ನೋಡಿ ನಮ್ಮನ್ನೆಲ್ಲ ಕೊಂದಾಕ್ತಾನೆ ಇವತ್ತು. ಯಾರ್ಯಾರಿಗೆ ಆಪತ್ತು ಕಾದಿದೆಯೋ ದೂರ ನೋಡಿದವ್ರು ಅಲ್ಲೇ ಓಡು.
ಕೆಲವರು ಈ ಹುಡುಗರುಗಳೆಲ್ಲ ಸ್ವಲ್ಪ ಬಂಡ ಧೈರ್ಯದ ಹುಡುಗರು ಇರ್ತಾವಲ್ಲ, ಅವೆಲ್ಲ ಬಂದುವಂತೆ ನೋಡಿದ್ವು. ಮಾತ್ರಾಚತೆ ತದನು ಭೀತಿಯುತ ಪರಸ್ತಾಹ ದೃಷ್ಟೋ ಇವ ರಾಕ್ಷಸ ಶರೀರ ಮುರುಪ್ರಭೀತಾ ಜ್ಞಾತ್ವೈವ ಹೇತುಭಿ ಅಥ ಕ್ರಮಶೋ ಮೃತಂ ಚ. ನೋಡಿದ್ರು, ಎಲ್ಲ ನೋಡಿದರೆ ಅಲ್ಲೇ ಬಂದು ಸುಮ್ಮನೆ ಕೂತಿದ್ದಾನೆ, ಏನು ಮಾಡ್ತಾ ಇಲ್ಲ. ಅವನು ಮಾಂಸದ ಭಾಗ ಕಾಣ್ತಾ ಇಲ್ಲ, ಒಂದು ಕಡೆ ಭಾಗ ಮಾತ್ರ ಕಾಣ್ತಾ ಇದೆ. ದೂರದಿಂದ ನಿಂತ್ಕೊಂಡು ನೋಡಿದ್ರು. ತುಂಬ ಹೊತ್ತಿನ ತನಕ ಹತ್ತರನೇ ಹೋಗಿ ನಿಂತರಂತೆ. ಕೈ ಕಟ್ಕೊಂಡು ಹೋಗಿ ನಿಲ್ಲೋದು, ಸುಮ್ಮನೆ ಹೋಗಿ ನಿಲ್ಲೋದು. ಅವ ಏನು ಮಾಡಲಿಲ್ಲ, ಕಣ್ಣಿಗಿಣ್ಣು ಏನು ಮಾಡ್ತಾರೆ. ಎಲ್ಲೋ ಏನೋ ಆಗಿದೆ ಇದು. ಈ ಪಟಾಕಿ ಹಚ್ಚಿ ಬಂದಿರ್ತಾರೆ ನೋಡಿ ಹುಡುಗರು, ಒಳ್ಳೆ ದೃಷ್ಟಾಂತ. ದೊಡ್ಡ ಬಾಂಬ್ ಗಿಂಬ ಹಚ್ಚಿ ಬಂದು ಎಷ್ಟೋ ಹೊತ್ತಾದರೂ ಸುಡಲಿಲ್ಲ ಅಂತಂದ್ರೆ ಏನಂತಾರೆ, ಮೆಲ್ಲ ಕಲ್ಲು ಹೊಡಿತಾರೋ ಇಲ್ಲ, ಅದಕ್ಕೆ ಕಲ್ಲು ಹೊಡೆದ್ರಂತೆ. ಇದರ ಮೇಲೆ ಕಾಗೆ ಬಂದು ಕೂತ್ಕೋತಂತೆ ತಲೆ ಮೇಲೆ. ಅದು ಹೇತು ಬಿಹಿ ಕ್ರಮಶಃ ಅಂದಿದ್ದಾರೆ, ಹೇತು ಅಲ್ಲೇ ಹೇಳಿದ್ದಾರೆ, ಇಲ್ಲೇ ಹೇಳಿಲ್ಲ ಅದನ್ನ. ಕಾಗೆ ಬಂದು ಕೂತ್ಕೊಂಡು ಕುಕ್ಕಲಿಕ್ಕೆ ಶುರು ಮಾಡಿತಂತೆ. ಇನ್ನೇನು ಬದುಕಿಲ್ಲ ಅಂದ್ರೆ ದೊಡ್ಡ ಕಲ್ಲು ಹೊಡೆದು ಹತ್ತಿರ ಹೋಗಿ ಆ ಕಡೆ ಈ ಕಡೆ ನೋಡ್ತಾರೆ, ಎರಡು ಸೀಳು ಕುಣಿಲಿಕ್ಕೆ ಶುರು ಮಾಡಿಬಿಟ್ಟು ಅವನ ಎದುರುಗಡೆನೆ ಕುಣಿದ್ರಂತೆ. ಅವು ಎಷ್ಟೆಷ್ಟು ಯಾವ್ಯಾವ ಕ್ರಮದಲ್ಲಿ ಯಾರ್ಯಾರಿಗೆ ಹಿಂಸೆ ಕೊಟ್ಟಿದ್ದ ಅದಕ್ಕೆ ತಕ್ಕಂತೆ ಕುಣಿತಾರ ಆ ಕಾಲಕ್ಕೆ. ಎಲ್ಲರೂ ಅವತ್ತು ಅಭ್ಯಂಗ ಮಾಡಿಕೊಂಡು ಅವತ್ತು ಹಬ್ಬ ಆಚರಣೆ ಮಾಡಿದರಂತೆ. ಸಂಜೆ ಹೊತ್ತಿಗೆ ಭಾರೀ ಹಬ್ಬವನ್ನು ಆಚರಣೆ ಮಾಡಿದ ಆ ಕಾಲಕ್ಕೆ ಎಲ್ಲ ಓಡ್ಕೊಂಡು ಬಂದರು. ತಮ್ಮ ಮನೆಯಲ್ಲಿ ಏನೇನು ಕೊಡ್ಲಿಕ್ಕಿತ್ತೋ ಎಲ್ಲ ತೊಗೊಂಡು ಬಂದ್ರಂತೆ. ತೊಗೊಂಬಂದು ಏನಪ್ಪ, ಏನು ಬ್ರಾಹ್ಮಣ ಕುಮಾರನು ಆ ಹುಡುಗ ಎಂತಹ ಕೆಲಸ ಮಾಡಿಬಿಟ್ಟ, ಇಡೀ ಊರು ಬದುಕಿಸಿಬಿಟ್ಟ. ಎಂತಹ ಬಕಾಸುರನನ್ನು ಕೊಂದಾಕಿದ್ದ ಅಂಥದ್ದನ್ನ ವಿಚಾರ ಮಾಡುತ್ತಾ ಆ ಕಾಲಕ್ಕೆ ವಿಪ್ರಸ್ಯ ತಸ್ಯ ವಚನಾದಪಿ ಭೀಮಸೇನ ಭಗ್ನಂ ನಿಶಮ್ಯ ಪರಮಂ ತುಶುಶುಶ್ಚ ತಸ್ಮೈ. ಆ ಕಾಲಕ್ಕೆ ಆನಂದ ವಿಶೇಷವನ್ನು ಪಡ್ತಾ ಅನ್ನಾತ್ಮಕಂ ಕರಮಮುಷ್ಯ ಚ ಸಂಪ್ರಚಕ್ರುಹು. ಆ ಹುಡುಗನಿಗೆ, ಬ್ರಾಹ್ಮಣ ಹುಡುಗನಿಗೆ ಹೊಟ್ಟೆ ತುಂಬ ಊಟ ಹಾಕಿಬಿಟ್ರೆ ಸಾಕಂತೆ, ಬಹಳ ಆನಂದ ಪಡ್ತಾನಂತೆ. ಏನು ಒಬ್ಬೊಬ್ಬರ ಮನೆಗೂ ಕರೆಯೋದು, ಬ್ರಾಹ್ಮಣರ ಮನೆಯಲ್ಲಿ ಅಸಾಧ್ಯ ಊಟಕ್ಕೆ ಹಾಕೋದು ಔತಣ. ಏನು ಧಾನ್ಯ ರಾಶಿ ಬೇಕಾಷ್ಟು ಐಶ್ವರ್ಯ. ಬಕಾಸುರನಿಗೆ ನಾವು ಮನಸ್ಸಿಲ್ಲದೆ ಅದನ್ನೆಲ್ಲ ಕೊಡ್ತಾ ಇದ್ವಿ. ಆದರೆ ಇದನ್ನೆಲ್ಲ ನಿನಗೆ ಕೊಡ್ತೇವಪ್ಪ, ಇನ್ಮೇಲಿಂದ ಈ ಸರ್ವಸ್ವವು ಕೂಡ ನಿನದು, ಅವನಿಗೆ ಬೈಕೊಂಡು ಕೊಡ್ತಿದ್ವಿ, ನಿನಗೆ ಪ್ರೀತಿಯಿಂದ ಕೊಡ್ತೇವೆ ಅಂತ ಊರಿನ ಜನ ಎಲ್ಲ ಸೇರಿ ಆ ರಾಜನ ಸಮೇತವಾಗಿ ಎಲ್ಲ ಒಪ್ಪಿಸ್ತೇವೆ ಅಂತಂದಾಗ ಆಗಂತಾರೆ, ಸೋಪ್ಯೇನಮಾಶು ನರಸಿಂಹ ವಪುರ್ಧರಸ್ಯ ಚಕ್ರೇ ಹರೇಸ್ತದನು ಸತ್ಯವತೀ ಸುತಸ್ಯ ವಿಷ್ಣೋರಿಹಿ ವಾಕ್ ಪ್ರಮುದಿತಾ ಪ್ರಯಯುಸ್ತತಶ್ಚ. ಅದೇ ಹೊತ್ತಿಗೆ ಸರಿಯಾಗಿ ವೇದವ್ಯಾಸ ದೇವರು ಬಂದರಂತೆ. ಅವ್ರಿಗೆ ಅದನ್ನೆಲ್ಲ ಒಪ್ಪಿಸ್ಬಿಟ್ಟು ಸಮರ್ಪ್ಯ ಕೃತ್ಯಾನಿ ಕೃತೀಕೃತಾನಿ ವ್ಯಾಸಾಯ ಭೂಮ್ನೇ ಸುಕೃತಾನಿ ತಾವತ್. ಆ ಕಾಲಕ್ಕೆ ಅದನ್ನೆಲ್ಲ ಒಪ್ಪಿಸಿಬಿಡಬೇಕು. ಹಾಗೆ ಅದನ್ನು ವೇದವ್ಯಾಸ ದೇವರು ಬರೋಣ, ಅವ್ರಿಗೆ ಅದನ್ನು ಒಪ್ಪಿಸ್ತಾ ಹೊತ್ತಿಗೆ ನೋಡಿ ಇದೆಲ್ಲ ತಂದು ಒಪ್ಪಿಸ್ತಾ ಇದ್ದಾರೆ. ಇದನ್ನು ನಾನು ಈ ಊರಿನಲ್ಲಿರುವಂತಹ ನರಸಿಂಹದೇವರು ಗುಡಿ ಹೆಚ್ಚು ಪೂಜಾ ಗೀಜಾ ನಡೀತಾ ಇಲ್ಲ, ಇದೆಲ್ಲವನ್ನೂ ಅದಕ್ಕೆ ವೃತ್ತಿ ಕಲ್ಪನೆ ಅಂತ ಮಾಡಿಬಿಡ್ತೇನೆ. ನನಗೇನು ತಂದು ಕೊಡಬೇಡ್ರಿ, ಇನ್ಮೇಲೆ ನೀವೇನು ತಂದು ಹಾಕೋದಾದರೂ ಧಾನ್ಯ ಆಗಲಿ, ನೀವು ಬೆಳೆದಿದ್ದು ಫಸಲು ಗಿಸಲಾಗಲಿ, ನೀವು ಏನೇನು ತಂದು ಹಾಕ್ತೀರಿ ಎಲ್ಲ ಈ ದೇವಸ್ಥಾನದ ವೃತ್ತಿಗೋಸ್ಕರ. ದೇವಸ್ಥಾನವನ್ನು ಬೆಳೆಸಬೇಕು, ಅಲ್ಲಿ ಉತ್ಸವಗಳು ನಡಿಬೇಕು. ನರಸಿಂಹದೇವರ ದೇವಸ್ಥಾನ ಏನಿದೆ ಅದಕ್ಕೆ ನಡೆಸಿಬಿಡ್ರಿ. ಏಕಚಕ್ರ ನಗರಿಯಲ್ಲಿ ನರಸಿಂಹದೇವರ ದೇವಸ್ಥಾನಕ್ಕೆ ಇದಿಷ್ಟನ್ನು ಒಪ್ಪಿಸಿಬಿಡ್ತಾರೆ ಆ ಕಾಲಕ್ಕೆ. ಇದವರು ನಡೆಸಿದ್ದು ಅಂತನ್ನೋ ಚರ್ಯೆಯನ್ನು ತೋರಿಸ್ತಾ ಎಂದು ವೇದವ್ಯಾಸದೇವರು ಅನುಮೋದನೆ ಮಾಡ್ತಾ ಅದನ್ನು ಹಾಗೆ ಮಾಡಿ ಅಂತ ಅವರ ಅಪ್ಪಣೆಯನ್ನು ಕೊಟ್ಟು ತಾವು ಹೊರಟು ಬಿಡ್ತಾರೆ. ಉತ್ಪತ್ತಿ ಪೂರ್ವಕ ಕಥಾಂ ದ್ರಪದಾತ್ಮಜಾಯ ವ್ಯಾಸೋಹ್ಯನೂಚ್ಯ ಜಗತಾಂ ಗುರುರೀಶ್ವರೇಶಃ ಯಾತೇತ್ಯಚೋದಯತ್ ಅಥ ಚಾಪ್ಯಪರೇ ದ್ವಿಜಾಗ್ರ್ಯಾಃ ತಾನ್ ಬ್ರಾಹ್ಮಣಾಃ ಇತಿ ಭುಜರ್ಭವತೇತಿ ಚೋಚುಃ. ಇದಾಗಿ ಇನ್ನೊಂದು 2-3 ತಿಂಗಳು ಉತ್ಸವಗಳಲ್ಲೇ ಕಾಲ ಕಳೆದು ಹೋಗುತ್ತೆ. ಇದಾಗೋ ಹೊತ್ತಿಗೆ ಮತ್ತೆ ವೇದವ್ಯಾಸ ದೇವರು ಮತ್ತೆ ಬರ್ತಾರೆ ಅಲ್ಲಿಗೆ. ಅದಕ್ಕೆ ಮುಂಚೆ ಒಂದು ನಡೆಯುತ್ತೆ. ಇಲ್ಲಿದ್ದವರೆಲ್ಲ ಬ್ರಾಹ್ಮಣರೆಲ್ಲರೂ ಕೂಡ ನಾವೆಲ್ಲ ದರ್ಪದರಾಜನ ಪಟ್ಟಣಕ್ಕೆ ಹೋಗ್ತೇವೆ, ಪಾಂಚಾಲ ದೇಶಕ್ಕೆ ಹೋಗ್ತೇವೆ ಅಂತ ಊರಿಗೆ ಊರು ಖಾಲಿ. ಎಲ್ಲ ಕಡೆಯಲ್ಲೂ ಸುದ್ದಿ ಬರ್ತಾ ಇದೆ, ನೀವು ಬರೋದಿಲ್ಲೇನು, ನೀವು ಬನ್ನಿರಿ ಹೋಗೋಣ. ಆದರೆ ಇವರಿಗೆ ವೇದವ್ಯಾಸ ದೇವರ ಅಪ್ಪಣೆ ಆಗುವುದು ಹೊರತು ಎಲ್ಲೂ ಹೋಗೋ ಹಾಗಿಲ್ಲ, ಅದಕ್ಕೆ ನಾವು ಹೋಗೋಲ್ಲ ಅಂತಂದು. ಮತ್ತೆ ಇವರು ಇರೋದರಿಂದ ಇವರು ನೋಡ್ಕೊಳ್ತಿದ್ದ ಬ್ರಾಹ್ಮಣ ಇದ್ನಲ್ಲ ಅವನು ಹೋಗಲಿಲ್ಲ. ಇವರಿಗೆ ಮನೆ ಕೊಟ್ಟ ಬ್ರಾಹ್ಮಣ ನಮಗೆ ಜೀವ ಉಳಿಸ್ತವ್ರು ಇವರು, ಅದನ್ನು ನಾವು ಎಲ್ಲೂ ಹೋಗೋಲ್ಲ, ಇವ್ರ ಜೊತೆಯಲ್ಲಿ ಇರ್ತೇವೆ ಅಂತ ಉಳ್ಕೊಂಡ್ಬಿಟ್ಟು. ಆದರೆ ಸುದ್ದಿ ಬಂತ ಆ ಹೊತ್ತಿಗೆ ದ್ರೌಪದಾತ್ಮಜಾಯ ದ್ರೌಪದೀ ದೇವಿಯ ವಿವಾಹ ಮಹೋತ್ಸವ ಇದೆ ಇಟ್ಟು ಸುದ್ದಿ ಬಂತು. ಸುದ್ದಿ ಬರ್ತಿರ್ಲಿಕ್ಕೇನೆ ಇದು ಮೂಲ ಭಾರತದಲ್ಲಿ ಬಂದ ಚರಿತ್ರೆ. ಎಲ್ಲರಿಗೂ ಕೂಡ ಮಖ ಅರಳಿತಂತೆ, ನಾಚಿಗೆ ಬಂತಂತೆ. ಅಷ್ಟು ಜನ 5 ಜನ ಹುಡುಗರಿಗೆ ಅವತ್ತು ಊಟ ಇಲ್ಲ, ಹೆಚ್ಚು ಮಾತುಕತೆ ಇಲ್ಲ. ಅಲ್ಲಿ ಭಿಕ್ಷೆಗೂ ಎಲ್ಲೋ ಹೋದ್ರು, ಬಂದುಬಿಟ್ರು.
ಇವೆಲ್ಲ ಗಮನಿಸ್ತಾ ಇದ್ದಾಳೆ ತಾಯಿ. ಆವತ್ತಿನ ದಿವಸ ಮೆಲ್ಲಗಂದ್ಲಂತು, ನೋಡ್ರಪ್ಪ ನಿಮಗೂ ಎಲ್ಲ ಆಶಾ ಇದ್ದರೆ ವೇದವ್ಯಾಸ ದೇವರನ್ನು ಪ್ರಾರ್ಥನೆ ಮಾಡೋಣ, ಅವರ ಅಪ್ಪಣೆ ಕೊಟ್ಟರೆ ಎಲ್ಲ ಹೋಗೋಣವಾ? ಒಂದೇ ಊರಲ್ಲಿ ಬಹಳ ದಿವಸ ಇರಬಾರದು ಅಂತಂತಾರೆ. ನೀವೆಲ್ಲರೂ ಒಪ್ಪೋದಾದರೆ ಬೇಕಾದ್ರೆ ಹೋಗೋಣ. ಧರ್ಮರಾಜ ಎಲ್ಲರೂ ಏನು ಮಾತಾಡ್ತಾರೆ ಕೇಳೋಣ. ಧರ್ಮರಾಜ ಅಂದಂತೆ, ನಂದೇನಿಲ್ಲ, ಎಲ್ಲ ತಮ್ಮಂದರು ಒಪ್ಪೋದಾದರೆ ನಾನು ಒಪ್ಪಿಗೆ ಕೊಡ್ತೇನೆ, ಅವನನ್ನೋಣ. ಈಗ ಒಬ್ರಿಗೊಬ್ಬರು ಅಂದರು ಎಲ್ಲರೂ. ಕುಂತಿದೇವಿ ಅದನ್ನು ನೋಡ್ತಾ ಇದ್ದಾಳೆ. ಎಲ್ಲರಿಗೂ ಅಲ್ಲಿ ಮನಸ್ಸಿದೆ, ಅದನ್ನು ಸ್ವಯಂವರಕ್ಕೆ ಹೋಗಬೇಕು ಅನ್ನೋದರ ಮನಸ್ಸಿದೆ. ಕ್ಷತ್ರಿಯರು, ಕ್ಷಾತ್ರ ತೇಜಸ್ಸು, ಅದಕ್ಕೆ ಸರಿಯಾದಂತಹ ಗುಣವಿಶೇಷ ಅವರಲ್ಲಿರೋದು. ಅದರಿಂದಾಗಿ ಅದನ್ನೆಲ್ಲ ಕಂಡು ಕಾಲಕ್ಕೆ ವಿಚಾರ ಮಾಡುವ ಹೊತ್ತಿಗೆ ಸರಿಯಾಗಿ ವೇದವ್ಯಾಸ ದೇವರು ಬರ್ತಾರಲ್ಲಿ. ಇವತ್ತು ಸಿಗೋ ಭಾರತದ ಪಾಠದ ಪ್ರಕಾರ ಆಗ ಬಂದು ಅಲ್ಲೇ ವಿಚಾರವನ್ನೆಲ್ಲ ತಿಳಿಸಿಕೊಡ್ತಾರೆ. ಅವಳು ವಿಪ್ರಕನ್ಯಾ, ಹಿಂದೇನು 18ನೇ ಅಧ್ಯಾಯದಲ್ಲಿ ಹೇಳಿದ್ರು ಅದರ ಅರ್ಧ ಭಾಗವನ್ನು ಇಲ್ಲೇ ಹೇಳಿಬಿಡ್ತಾರೆ. ಇನ್ನರ್ಧ ಭಾಗವನ್ನು ದೃಪದ ರಾಜ ಸಂದೇಹಪಟ್ಟಾಗ ಉಳಿದ ಚರಿತ್ರೆ ಹೇಳ್ತಾರೆ. ಇದು ಇವತ್ತು ಸಿಗೋ ಭಾರತದ ಪಾಠದಲ್ಲಿ ಕಾಣುತ್ತೆ. ಆಚಾರ್ಯರು ಎಲ್ಲ ಒಟ್ಟಿಗೆ ತಗೊಂಡು ಪುರಾಣಾಂತರವನ್ನು ಉಲ್ಲೇಖ ಮಾಡಿ ನಿರ್ಣಯ ತಗೊಂಡ್ಬಿಟ್ಟಿದ್ದಾರೆ. ಆದರೆ ವಸ್ತುಸ್ಥಿತಿ ಇರೋ ಕ್ರಮ ಇವತ್ತಿನ ಪಾಠದಲ್ಲಿ ಮೂಲ ಭಾರತದಲ್ಲಿ ಆಗಿದೆ. ಆ ಕ್ರಮದಲ್ಲಿ ವ್ಯಾಸೋಹ್ಯನೂಚ್ಯ ಜಗತಾಂ ಗುರುರೀಶ್ವರೇಶ್ವರ, ಇಡೀ ಜಗತ್ತಿಗೆ ಒಡೆಯರಿಗೆ ಒಡೆಯ, ಗುರುಗಳಿಗೆ ಗುರು ಅಂಥವನು ಆ ಕಾಲಕ್ಕೆ ಬಂದು ಅಪ್ಪಣೆ ಕೊಟ್ಟಿತ್ತು. ನೀವಿಲ್ಲಿಂದ ಹೋಗ್ರಿ, ಅಲ್ಲಿ ಸ್ವಯಂವರ ನಡೀತಾ ಇರ್ತದೆ, ಸ್ವಯಂವರದಲ್ಲೂ ಕೂಡ ಇದೇ ವೇಷದಲ್ಲೇ ಪಾಲ್ಗೊಳ್ಳಬೇಕು. ಅಲ್ಲ ಆ ಹುಡುಗಿಯನ್ನ ಅರ್ಜುನನೇ ಗೆಲ್ತಾನೆ, 5 ಜನ ನೀವು ಮದುವೆ ಮಾಡಿಕೊಳ್ಬೇಕು ಮೊದಲೇ ಆದೇಶ ಕೊಟ್ಟು ಬಿಡ್ತಾರೆ. ಯಾರೂ ಪ್ರಶ್ನೆ ಕೂಡ ಮಾಡಲಿಲ್ಲ ಇಲ್ಲಿ. ಇದು ವಿಚಿತ್ರವಾದಂತಹ ಪ್ರಕ್ರಿಯೆ. ಯಾಕೆ 5 ಜನ ಹೇಗೆ ಮದುವೆ ಮಾಡಿಕೊಳ್ಳೋದು? ನೀವೇನು ಅಧರ್ಮ ಹೇಳ್ತೀರಿ? ಹೋಗ್ತಾ ಹೋಗ್ತಾ ಎಲ್ಲ ಹೇಳಿಬಿಡ್ತಾ ಇದ್ದೀರಿ. ದೊಡ್ಡವರು ಹೇಳಿದ್ದು ಎಲ್ಲ ಕೇಳಿಬಿಡ್ಬೇಕು, ಏನಾರು ಪ್ರಶ್ನೆ ಮಾಡಬಹುದಾಗಿತ್ತು. ಯಾವ ಪ್ರಶ್ನೆಯನ್ನು ಮಾಡೋಲ್ಲ. ಆಗ ವಿಪ್ರಕನ್ಯೆಯ ಕಥೆಯನ್ನು ಹೇಳಿ, ಅವಳು ಪತಿಂದೇಹಿ ಪತಿಂದೇಹಿ ಅಂತ ರುದ್ರದೇವರನ್ನು ಅನೇಕ ಬಾರಿ ಪ್ರಾರ್ಥನೆ ಮಾಡಿದ್ಲು. ಅವಳಿಗೆ ಅಂಥದ್ದೇ ವರ ಇದೆಯಪ್ಪ, ಅವಳೇ ಇಲ್ಲಿ ಯಜ್ಞವೇದಿಕೆಯಲ್ಲಿ ಬಂದಿದ್ದಾಳೆ. ವೇದಿಜಾ, ಯಜ್ಞವೇದಿಜಾ, ದ್ರೌಪದಿ, ಪಾಂಚಾಲಿ, ಶ್ರೀಹಿ, ಹೀಗೆಲ್ಲ ನಾನಾ ಹೆಸರುಗಳಿದ್ದಾವೆ. ನೀವು 5 ಜನ ವಿವಾಹ ಮಾಡಿಕೊಳ್ಳ್ರಿ. ಅದನ್ನೇ ಇಲ್ಲಿ ಯಾತ ಅಲ್ಲಿಗೆ ಹೋಗ್ರಿ, ಇಷ್ಟೆಲ್ಲ ಅವರು ತಿಳಿಸಿಕೊಟ್ಟಿತ್ತು. ಇನ್ನೊಂದಿಷ್ಟು ಜನ ಉಳಿದ ಬ್ರಾಹ್ಮಣರೆಲ್ಲ ಮೆಲ್ಲಗೆ ಹೋಗ್ತಾ ಇದ್ದಾರಲ್ಲ, ಅವರು ಅನ್ಬೇಕಂತೆ ಎಲ್ಲ ಹೋಗ್ತಾ ಇದ್ದಾರೆ, ನೀವು ಬರೋಲ್ಲೇನು? ಅಲ್ಲಿ ಒಳ್ಳೆ ಊಟ ಸಿಗತ್ತಂತೆ, ಅದು ಭುಜಿಹಿ ಅಂತಂತಾರೆ. ಬ್ರಾಹ್ಮಣ ಭೋಜನ ಪ್ರಿಯ ಎಲ್ಲ ಹೇಳಿ ಕಳಿಸಿದ್ದಾನೆ. ಯಾಕೆ? ಕ್ಷತ್ರಿಯರು ನಡೆಸುವಂತಹ ಸ್ವಯಂವರದಲ್ಲಿ ಬ್ರಾಹ್ಮಣರಿಗೆ ಏನು ಕೆಲಸ? ಆದರೆ ಅವರೆಲ್ಲ ಹೋಗ್ತಾ ಇರೋದು ಏನಕ್ಕೆ ಅಂತ ಅನ್ನೋದನ್ನು ತೋರಿಸಿಕೊಟ್ರು. ಅದನ್ನು ಬ್ರಾಹ್ಮಣ ಭುಜಿರ್ಭವಿತ, ಅಲ್ಲಿ ಭಾರೀ ಊಟ ನಡೀತದಂತೆ, ಶುಚಿರ್ಭೂತವಾದ ಭೋಜನಾದಿಗಳು. ದೃಪದ ರಾಜ ಬಹಳ ಧರ್ಮಿಷ್ಠ, ಬಹಳ ದಕ್ಷಿಣೆ, ಬಹಳ ಭೋಜನಾದಿಗಳನ್ನೆಲ್ಲ ಕೊಡಿಸ್ತಾರಂತೆ. ನಡೀರಿ ನಾವು ಎಲ್ಲ ಹೋಗೋಣ ಅಂತ ಅವರು ಎಲ್ಲ ಕರೆದರು. ವೇದವ್ಯಾಸದೇವರ ಅಪ್ಪಣೆ ಇತ್ತು, ಹೊರಟು ಬಿಟ್ಟು. ಆ ಬ್ರಾಹ್ಮಣರ ಜೊತೆಯಲ್ಲೇನೆ ಮುಂದೆ ಅರ್ಜುನ ಹೋಗ್ತಿರ್ಬೇಕು. ಎಲ್ಲ ಬ್ರಾಹ್ಮಣ ವೇಷಧಾರಿಗಳೇ, ಯಾರಿಗೂ ಅವ್ರಿಗೆ ಗೊತ್ತಾಗಿಲ್ಲ. ಮತ್ತೆ ಅರ್ಜುನ ಮುಂದೆ ಪಂಜು ಹಿಡ್ಕೊಂಡು ಭಾರಿ ಬೆಂಕಿ ದಾರಿ ಕಾಣುವಂತೆ ಅದನ್ನ ಇಟ್ಕೊಂಡು ಹೋಗ್ತಿರ್ಬೇಕು. ಭೀಮಸೇನ ದೇವರು ಹಿಂದೆ ಬರ್ತಿರ್ಬೇಕು. ಯಾವ ಆಪತ್ತು ಆಗದೇ ಇದ್ದಂತೆ ಇವರಿಬ್ಬರು ಅಣ್ಣ ತಮ್ಮಂದರು ಭೀಮಾರ್ಜುನರು ಈ ಕ್ರಮದಲ್ಲಿ ಮಧ್ಯದಲ್ಲಿರಬೇಕು. ಈ ರೀತಿಯಲ್ಲಿ ನಡ್ಕೊಂಡು ಕರ್ಕೊಂಡು ಹೋಗ್ತಾ ಅಲ್ಲೆಲ್ಲ ಕೇಳಬೇಕು, ನಾವೆಲ್ಲ ಹೋಗ್ತಾ ಇದ್ದೇವೆ, ನಮಗೆ ಚರಿತ್ರೆ ಏನಾದ್ರು ಗೊತ್ತೇನು, ಅಲ್ಲಿ ಏನು ನಡೀತು ಅಂತ, ಅಲ್ಲೆಲ್ಲ ಎಂತೆಂಥ ಕೆಲಸ ನಡೆದಿದೆ ಗೊತ್ತೇನು, ಈಗೆಲ್ಲ ಒಂದೊಂದೇ ಹೇಳಬೇಕು. ದ್ರೌಪದಿ ದೇವಿಯರ ಜನ್ಮ ವೃತ್ತಾಂತ ಗೊತ್ತೇನು ನಿಮಗೆ? ಇದನ್ನೆಲ್ಲ ಉತ್ಪತ್ತಿ ಪೂರ್ವಕ ಕಥಾಂ ದ್ರೌಪದಾತ್ಮಜಾಯ. ಇಲ್ಲಿ ವ್ಯಾಸಃ ಅನೂಚ್ಯ ಅಂತಂದಿದ್ದಾರೆ. ವೇದವ್ಯಾಸದೇವರಿಗೆ ಮುಂಚೆ ಒಬ್ಬ ಬ್ರಾಹ್ಮಣ ಬಂದು ಎಲ್ಲ ವಿಚಾರ ತಿಳಿಸಿಕೊಡ್ತಾನೆ. ಎಷ್ಟೆಷ್ಟು ವಿಚಾರ ತಿಳಿಸ್ತಾನೆ, ಯಾಕೆ ಸ್ವಯಂವರ ಏರ್ಪಾಟು ಮಾಡಿದ್ದು ಅಂತನ್ನೋದನ್ನು ತೋರಿಸ್ತಾನೆ. ಅಲ್ಲಿ ನಡೆದಿದ್ದು ಹಾಗಂತ. ಆ ಕಾಲಕ್ಕೆ ಬಂದು ದುಃಖದಿಂದಾಗಿ ಸ್ವಯಂವರ ಏರ್ಪಾಟು ಮಾಡೋದೇನು ಇಚ್ಛೆ ಇರಲಿಲ್ಲ ದೃಪದ ರಾಜನಿಗೆ. ತುಂಬ ಚಿಂತಾಕ್ರಾಂತನಾಗಿ ಕೂತಿದ್ದ. ಮನೆಯಲ್ಲಿ ನೋಡಿದ್ರೆ ಹೆಣ್ಣು ಮಕ್ಕಳು ಬೆಳೆದು ನಿಂತಿದ್ದಾಳೆ. ಅರ್ಜುನನಿಗೆ ಕೊಡಬೇಕು, ಪಾಂಡುಪುತ್ರನಿಗೆ ಕೊಡಬೇಕು ಅಂತನ್ನೋದು ಅಪೇಕ್ಷ. ಅದಕ್ಕೋಸ್ಕರ ಪಡ್ಕೊಂಡಿದ್ದು. ರುದ್ರದೇವರ ವರ ಇದೆ, ಇದರ ಮೇಲೆ ಯಾಜೋಪಯಾಜರ ಪುಣ್ಯ ವಿಶೇಷ ಇದೆ. ಯಜ್ಞಕುಂಡದಿಂದ ಹಾಗೆ ತೆಗೆದಿದ್ದಾರೆ. ಎಲ್ಲ ಸುಳ್ಳಾಯ್ತಲ್ಲ, ಪಾಂಡವರು ಮೃತರಾಗಿ ಹೋಗಿದ್ದಾರೆ ಅಂತಂದರೆ ಎಲ್ಲ ಸುಳ್ಳಾಯ್ತಲ್ಲ ಅಂತ ಬ್ರಹ್ಮಜ್ಞಾನಿಗಳನ್ನ ಮಂತ್ರಿಗಳನ್ನ ಇಬ್ಬರನ್ನೂ ಇಟ್ಟುಕೊಂಡು ವಿಚಾರ ಮಾಡುತ್ತಾನೆ ದೃಪದ ರಾಜ. ಆ ಕಾಲಕ್ಕೆ ಅಂದರು, ಇಲ್ಲ ಒಂದು ಕೆಲಸ ಮಾಡು, ಪಾಂಡವರು ಧರ್ಮಿಷ್ಠರು,
ಹಾಗೆಲ್ಲ ಸುಲಭದಲ್ಲಿ ಮೃತರಾಗೋಲ್ಲ. ಮತ್ತು ಅಷ್ಟೇ ಅಲ್ಲ, ಒಂದು ಸುದ್ದಿ ಇದೆ, ಪಾಂಡವರು ಎಲ್ಲೋ ಬದುಕಿದ್ದಾರೆ ಅಂತ ಸುದ್ದಿ ಇದೆ. ಹೇಗೆ ಗೊತ್ತೇನು? ಹೇಳ್ತೇನೆ ಅಂತ ಒಬ್ಬ ಬ್ರಾಹ್ಮಣ ಹೇಳ್ದ ಅದನ್ನು. ಆ ಕಾಲಕ್ಕೆ ಇವರೆಲ್ಲ ತರ್ಪಣ ಕೊಡ್ತಿದ್ರಲ್ಲ, ಎಲ್ಲ 15 ದಿವಸ ಧರ್ಮೋದಕ ಅಂತ ಕೊಡ್ತಾರೆ, ಮತ್ತೆ ಆಮೇಲೆ ತರ್ಪಣ ಕೊಡೋದು, ಎಲ್ಲ ಒಟ್ಟಿಗೆ ಸೇರಿಕೊಂಡು ಕೊಡೋದು. ಆ ತರ್ಪಣ ಕೊಡಬೇಕಾಗಿದ್ದರೆ ಭೀಷ್ಮಾಚಾರ್ಯ ಬಂದು ನಿಂತಿದ್ದಾರೆ. ಅವರು ಹಿರಿಯರು, ಅವರು ತಮ್ಮ ಪುಣ್ಯಧಾರಿಯನ್ನು ಕೊಡು ಬನ್ನಿರಿ ಅಂತ ಕರೀತಾ ಇದ್ದಾರೆ. ಕರೆದು ಬರೋಲ್ಲ ಅಂತ ಕೂತ್ಬಿಟ್ಟು, ಮಕ್ಕಳು ಅಳೋ ಹಾಗೆ ಅಳ್ತಾ ಕೂತ್ಬಿಟ್ರಂತೆ ಆ ಕಾಲಕ್ಕೆ. ಅದರಲ್ಲೂ ಕಾರಣಗಳನ್ನು ನಿರೂಪಣೆ ಮಾಡ್ತಾರೆ. ಪಾಂಡವರಂತಹ ಧರ್ಮಿಷ್ಠರು ಅವರು ಮೃತರಾಗ್ತಾರೆ ಅಂತಂದರೆ ನಂಬಲಿಕ್ಕೆ ಶಕ್ಯ ಇಲ್ಲ. ಏನೂ ಸೂಚನೆ ಬರಲಿಲ್ಲ. ಏನಾರು ಒಂದು ಚಿಕ್ಕ ಅಪಚಾರ ನಡೀಬೇಕಾಗಿದ್ದರೂ ಸಾತ್ವಿಕರಿಗೆ ಅಪಶಕುನಗಳು ನಡಿಬೇಕು. ಅಂಥದ್ದೆಲ್ಲ ನಡೆದು ಏನೋ ಆಗ್ತದೆ ಅಂತ ಅವರು ಮೊದಲೇ ತಿಳಿದು ಅದಕ್ಕೆ ಪರಿಹಾರ ಏನಾರು ಮಾಡಬಹುದು, ಅಷ್ಟು ಕ್ರಮದಲ್ಲಿ ಏನಾರು ಸೂಚನೆ ಬರಬೇಕು. ಇಲ್ಲಿ ಯಾವ ಸೂಚನೆಯೂ ಇಲ್ಲ. ಇಷ್ಟೆಲ್ಲ ಇದ್ದು ಪಾಂಡವರು ಮೃತರಾಗಿಲ್ಲ, ಅವರು ಮೃತರಾಗಿದ್ದಾರೆ ಅನ್ನೋದು ನಾನು ನಂಬೋದೇ ಇಲ್ಲ, ನಾನು ಅದನ್ನು ಧರ್ಮೋದಕ್ಕೆ ಕೊಡೋಲ್ಲ ಅಂತ ಕೂತ್ಬಿಡ್ತಾರೆ. ಆಮೆಲ್ಲಿಗೆ ವಿದುರ ಆ ಕಡೆ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗಿ, ಯಾಕಷ್ಟು ಅಷ್ಟ ಮಾಡ್ತೀರಿ, ಇಲ್ಲಿ ಬನ್ನಿರಿ, ಪಾಂಡವರು ಮೃತರಾಗಿಲ್ಲ, ಎಲ್ಲ ಬೆಂಕಿ ಹಚ್ಚಿ ಏನೇನಾಯಿತು ಅಂತ ಇವರೆಲ್ಲ ನೋಡಿದ್ರಲ್ಲ, ಆ ಕಾಲಕ್ಕೆ ನಮ್ಮ ದೂತನೇ ಹೋಗಿದ್ದಿದ್ದ ಅಲ್ಲಿಗೆ, ದೋಣಿ ಹೊಡೆದು ಗಂಗಾ ನದಿಯನ್ನು ದಾಟಿಸಿ ಬಿಟ್ಟು ಬಂದಿದ್ದಾನೆ. ಅವರ ದಕ್ಷಿಣ ದೇಶಕ್ಕೆ ಪ್ರಯಾಣ ಮಾಡಿದರು, ಆಮೇಲೆ ಎಲ್ಲೂ ಹೋದ್ರು ಸುದ್ದಿ ಇಲ್ಲ. ಬಟ್ ಅಲ್ಲಿಂದ ಎಲ್ಲರೂ ಕೂಡ ಯಾರಿಗೂ ತೊಂದರೆ ಇಲ್ಲದೇನೆ ಅವರು ಆರಾಮವಾಗಿ ಅನಾಯಾಸದಿಂದ ಇದ್ದಾರೆ. ಮತ್ತು ಯಾರಿಗೂ ಹೇಳಬೇಡ್ರಿ, ನೀವು ಭಾಳ ಅಳ್ತಾ ಇದ್ದಾರಲ್ಲ ಅಂತ ನಿಮ್ಮೊಬ್ಬರಿಗೆ ಹೇಳಿದ್ದೇನೆ, ಇನ್ಯಾರಿಗೂ ಹೇಳಬೇಡ್ರಿ. ಆನಂದ ಆಗೋಯಿತು. ನಿಜ ಹೇಳ್ತೀಯ ವಿದುರ, ನಿಜ ಹೇಳ್ತೀಯೋ ಏನು ಕತೆ? ಇಲ್ಲ, ನೀವು ನಮ್ಮ ತಂದೆ ಸ್ಥಾನದಲ್ಲಿರೋರು, ವಿಚಿತ್ರ ವೀರ್ಯ ಚಿತ್ರಾಂಗದ ಅವ್ರಿಗಿಂತ ಹಿರಿಯರು ನೀವು, ನಮಗೆಲ್ಲ ದೊಡ್ಡಪ್ಪ ಇದ್ದಂತೆ ಇರೋರು ನೀವು, ವಂಶದ ಹಿರಿಯರು, ನಿಮ್ಮ ಮುಂದೆ ಯಾಕೆ ಸುಳ್ಳು ಹೇಳಿ, ನಿಜ ಹೇಳುವಿದಿರ, ನೀನು ನಿಜನೇ ಹೇಳ್ತಾ ಇದ್ದ. ಹೌದು, ನಿಜನೇ ಹೇಳ್ತಾ ಇದ್ದೇನೆ. ಆನಂದ ಆಯಿತು ಅಂತ. ಮತ್ತೆ ಇಲ್ಲಿ ತರ್ಪಣ ಕೊಡ್ಬೇಕು, ಸುಮ್ಮನೆ ನೀರು ಬಿಟ್ಟು ಬನ್ನಿರಿ ಅಂತ. ಸುಮ್ಮನೆ ನೀರು ಬಿಟ್ಟು, ಮಂತ್ರಗಿಂತ ಹೇಳಬೇಡಿ, ಮತ್ತೆ ನೀರು ಬಿಟ್ಟು ಬಿಡ್ರಿ ಅಂತಂದು. ದುರ್ಯೋಧನಾದಿಗಳಿದ್ದಾರೆ ಇಲ್ಲಿ, ಮುಂದಿನ ಕೆಲಸ ನಡೆಯೋದಿದೆ, ಅದಕ್ಕೆ ನಮ್ಮಲ್ಲಿ ಆಡ್ಕೊಳ್ಳೋದಿದೆ ರೀ. ಊಟಕ್ಕೆ ಬಹಳ ಬಡಿಸ್ತಾ ಇದ್ರೆ, ಇಲ್ಲ ಆಪೋಷಣ ತೊಗೊಂಡೆ ಎದ್ದುಬಿಟ್ಟೆ ಅಂದರೆ ಮಂತ್ರ ಹೇಳಿಲ್ಲ ಬಿಡು, ಇನ್ನೊಂದ್ಸತಿ ಹೊಡಿ ಅಂತಂತ. ಹಾಗಿದ್ದಾಗೆ ಅದನ್ನೆಲ್ಲ ಮಂತ್ರ ಹೇಳಬೇಡ್ರಿ, ಸುಮ್ಮನೆ ನೀರು ಬಿಟ್ಬಿಡ್ರಿ ಅಷ್ಟೇ. ಅವ್ನು ನೋಡೋರೆಲ್ಲ ಬೇಕಾದ್ರೆ ಜೋರಾಗಿ ಹತ್ತು ಬಿಟ್ರಿ, ಬೇಕಾದ್ರೆ ಒಳಗಡೆಯೆಲ್ಲ ಆನಂದ ಪಟ್ಟುಬಿಟ್ರು. ದ್ರೋಣಾಚಾರ್ಯ ಪಾಪ ಅಳ್ತಾ ಕೂತ್ಬಿಟ್ರು. ದ್ರೋಣಾಚಾರ್ಯ ಹೋ ಅಂತ ಅಳ್ತಾ ಇದ್ದಾರೆ. ಎಂತಹ ಶಿಷ್ಯ, ಅಪ್ರತಿಮ ಶಿಷ್ಯನನ್ನು ಮಾಡ್ತೇನೆ ಎಂದಿದ್ದೆ. ಅಷ್ಟೇ ಅಲ್ಲ, ಭಗವಂತ ಸೂಚನೆ ಕೊಟ್ಟಿದ್ದ, ಅವನ ಜೊತೆಯಲ್ಲಿ ನಾ ಯುದ್ಧ ಮಾಡುವ ಒಂದು ಪ್ರಸಂಗ ಬರ್ತದೆ. ಹೌದು, ಬರಲೇ ಇಲ್ಲ. ನಾ ಗುರುದಕ್ಷಿಣೆ ಕೇಳಿದ್ದೆ ಅವನಲ್ಲಿ, ಹೇಗೆ ಸಾಧ್ಯ ಇದು? ಅವರು ಅದೇ ವಿಚಾರ ಇಟ್ಕೊಂಡು ಅಳ್ತಾ ಕೂತು. ಭೀಷ್ಮಾಚಾರ್ಯ ನೋಡೋ ತನಕ ನೋಡಿದ್ರು. ಒಳಗಡೆ ಬಿದ್ದ ಮೇಲೆ ಅದೆಲ್ಲಾನು ಸ್ವಲ್ಪ ಹೋಗಬೇಕು ಅಂತ ಇರ್ತದೆ. ನೋಡಿದ್ರು. ದ್ರೋಣಾಚಾರ್ಯ ಸ್ವಲ್ಪ ಆ ಕಡೆ ಪಕ್ಕಕ್ಕೆ ಕರ್ಕೊಂಡು ಹೋಗಿ, ದ್ರೋಣಾಚಾರ್ಯ ಅಳಬೇಡ್ರಿ ಅಂತ, ಸ್ನೇಹಿತರಿಬ್ಬರು ಯಾರಿಗೂ ಹೇಳಬೇಡ್ರ, ಮತ್ತೆ ನಿಮ್ಮೊಬ್ಬರಿಗೆ ಹೇಳ್ತೇನೆ ಎಂದು ದ್ರೋಣಾಚಾರ್ಯಗೆ ಮಾತ್ರ ಹೇಳಿದ್ರಂತೆ. ಬ್ರಾಹ್ಮಣರ ಕಿವಿಗೆ ಬಿತ್ತು ಅಂತಂದ್ರೆ ಮೆಲ್ಲಗೆ ಹೋಗ್ತದೆ ಅದು. ಹಿಂಗೆ ಅದು ಹೋಗಿ ದೃಪದರಾಜನ ಆಸ್ಥಾನ ತನಕ ಬಂದಿತ್ತಂತೆ. ಅಲ್ಲೊಬ್ಬ ಬ್ರಾಹ್ಮಣನೇ ಹೇಳಿದ್, ಮತ್ತೆ ಏನೋ ಹೀಗೊಂದು ಸುದ್ದಿ ಇದೆ, ನಮಗೆ ನಿಶ್ಚಿತವಾಗಿ ಗೊತ್ತಿಲ್ಲ, ಮತ್ತೆ ಅದರಿಂದಾಗಿ ಪಾಂಡವರು ಎಲ್ಲೋ ಬದುಕೇ ಇದ್ದಾರೆ ನೋಡೊಂದು ಸುದ್ದಿ ಇದೆ, ಮತ್ತು ಇಷ್ಟೆಲ್ಲ ವರಗಳಿದ್ದಾವೆ, ಎಲ್ಲರೂ ಹೇಳುವಂತೆ ಸೂಚನೆ ಇಲ್ಲ ಬೇರೆ. ಇವೆಲ್ಲ ಲೆಕ್ಕಾಚಾರ ಹಾಕೊಂಡ್ಬಿಟ್ರೆ ಪಾಂಡವರು ಎಲ್ಲೋ ಇದ್ದಾರೆ. ಅಥವಾ ಬೇಡ ಬಿಡಪ್ಪ, ಪಾಂಡವರು ಬದುಕಿಲ್ಲ ಅಂತ ತಿಳ್ಕೊ, ನಿಂಗೇನು ವರ ಅಂತೂ ಇದೆಯಲ್ಲ, ಯಾಜೋಪಯಾಜರಂತೂ ಅದಕ್ಕೋಸ್ಕರವಾಗಿಯೇನೇ ಯಜ್ಞ ಮಾಡಿ ಅದನ್ನು ಹವಿಸ್ಸಿನಿಂದಾಗಿ ಅವರನ್ನು ಪಡೆದಿರೋದು ನಿನ್ನ ಮಕ್ಕಳನ್ನು, ಅದಂತೂ ವ್ಯರ್ಥ ಆಗಬಾರ್ದಲ್ಲ. ಒಂದು ಕೆಲಸ ಮಾಡು, ಕ್ಷತ್ರಿಯರಿಗೆ ಉಚಿತವಾದಂತಹದ್ದು ಯಾವುದು? ಸ್ವಯಂವರ ಏರ್ಪಾಟು ಮಾಡಿಬಿಡು. ಸ್ವಯಂವರವನ್ನು ಏರ್ಪಾಟು ಮಾಡಿದರೆ ಅಲ್ಲಿ ಅರ್ಜುನ ಅಲ್ಲದೆ ಮತ್ತೊಬ್ಬರು ಯಾರೂ ಬರಲಿಕ್ಕೆ ಶಕ್ಯ ಇಲ್ಲ. ಅಷ್ಟೇ ಅಲ್ಲ, ಅಲ್ಲೊಂದು ಹಾರ ಬೇರೆ ಇದೆ. ಆ ಹಾರವನ್ನು ಯಾರು ಕೊಟ್ಟು ಹೋಗಿದ್ದಾರೆ? ಅದನ್ನು ದೊಡ್ಡ ಹಾರ, ಅಂಬಲಾನ ಪಂಕಜ ಮಾಲ, ಅದು ಯಾರು ಕೊಟ್ಟು ಹೋಗಿದ್ದಾರೆ? ಅಂಬೆ. ಇವನ ಮುಂದೆ ಸಾಯಲಿಕ್ಕೆ ಅಂತ ಹೋಗ್ತೇನೆ ಅಂತ ಇವನ ಮನೆ ಮುಂದೆನೇ ಇಟ್ಟು ಹೋಗಿ ಮತ್ತೆ ಇಲ್ಲಿ ಬಂದು ಶಿಖಂಡಿ ಅಂತ ಹಾಗೆ ಹುಟ್ಟು ಬಂದು ಕೂತಿರೋದು. ನಿನ್ನ ಮನೇಲಿ ಹಾರ ಬೇರೆ ಇದೆ, ಯಾರು ಹಾಕಿಸ್ಕೋತಾರಪ್ಪ ಅದನ್ನು? ನಾವೆಲ್ಲ ಇದ್ದಾವೆ ಅನುಕೂಲ. ಅದೇ ಹಾರವನ್ನು ತರಿಸು, ಸ್ವಯಂವರ ಅಂತ ಏರ್ಪಾಟು ಮಾಡು, ಬೇಕಾದ್ದಾಗಲಿ. ಅರ್ಜುನನಿಗೆ ಮಾತ್ರ ಭೇದನ ಮಾಡಲಿಕ್ಕಾಗಬೇಕು. ಅಂತಹ ವಿದ್ಯೆಯಲ್ಲೇ ಒಂದು ನೀನು ಅದನ್ನೇನು ಪಂದ್ಯವನ್ನು ಇಟ್ಟುಬಿಡು, ಪರೀಕ್ಷಾ ಇಟ್ಟುಬಿಡು. ಆ ಪರೀಕ್ಷಾ ಇಟ್ಟಿ ಅಂತಂದರೆ ದೇವತಾ ಲೋಕದಲ್ಲಿದ್ದರೂ
ಯಾಕೆ ಇಷ್ಟು ಜ್ಞಾನಿಗಳ ಮಾತೆಲ್ಲ ಸುಳ್ಳಾಗಬಾರ್ದಲ್ಲ. ಅರ್ಜುನನೇ ಬಂದು ಪಾಣಿಗ್ರಹಣ ಮಾಡ್ತಾನೆ. ಆ ಶರೀರ ತ್ಯಾಗ ಮಾಡಿ ಮೂಲ ರೂಪಕ್ಕೆ ಹೋಗಿದ್ರು ಅಲ್ಲಿಂದಲಾರು ಬಂದೇ ಬರ್ತಾರೆ. ಅದರಿಂದ ವಿಚಾರ ಮಾಡಿ, ಸ್ವಯಂವರ ಅಂತನ್ನೋದು ಅತ್ಯಂತ ಯೋಗ್ಯ ಉಪಾಯ. ಬದುಕಿದ್ರು ಎಲ್ಲೋ ಸುದ್ದಿ ಕೇಳಿದ್ರು ಅಂತಂದರೆ ಸುಮ್ಮನಂತೂ ಕೂಡಲ್ಲ, ಬಂದೇ ಬರ್ತಾರೆ. ಅವರು ಬರೋ ತನಕ ಇಲ್ಲಿ ಬೇಕಾದ್ರೆ ಘೋಷಣೆ ಮಾಡಿಬಿಡು, ಬ್ರಾಹ್ಮಣರು, ವೈಶ್ಯರು, ಶೂದ್ರರು ಯಾರು ಬೇಕಾದ್ರೆ ಈ ಪಂದ್ಯವನ್ನು ಪರೀಕ್ಷೆಯನ್ನು ನಿರ್ವಹಣೆ ಮಾಡಬಹುದು. ಯಾರು ನಿರ್ವಹಣೆ ಮಾಡಿದ್ರು ಅವ್ರು ಕೊಟ್ಟು ಬಿಡ್ತೇನೆ ಇಷ್ಟ ಅಂದುಬಿಡು. ಯದ್ಯಪಿ ಹಾಗೆಲ್ಲ ಹೇಳೋ ಹಾಗಿಲ್ಲ, ಯಾರ್ಯಾರಿಗೂ ಕೊಡೋ ಹಾಗಿಲ್ಲ. ಆದರೆ ಪಾಂಡವರು ಯಾವ ವೇಷದಲ್ಲಿರ್ತಾರೋ ಅದರಿಂದ ಇಷ್ಟ ನಿರ್ವಹಣೆ ಮಾಡು. ಈ ಕ್ರಮದಲ್ಲಿ ಏನೇನೋ ಆ ಪಾಪ ಆಶಾ ಗೀಶಾ ಇಟ್ಕೊಂಡಿದ್ದಾರೆ, ಅದನ್ನೆಲ್ಲ ಇಟ್ಟುಕೊಂಡು ಪಾಂಡವರಿಗೋಸ್ಕರ ಅಂತ ಹೇಳಿ ಏನು ಮಾಡ್ತಾ ಇದ್ದಾರೆ, ಇದನ್ನೆಲ್ಲ ನಿರ್ವಹಣೆ ಮಾಡಿಕೊಂಡಿದ್ದಾರಪ್ಪ. ಏನಾಗುತ್ತೋ ಅದೆಲ್ಲ ನೋಡಬೇಕು ಅಂತ ಕುತೂಹಲ ಇದೆ. ನೀವು ಬರ್ತೀರೇನು? ಪಾಂಡವರಿಗೆ ಇಷ್ಟೆಲ್ಲ ಕತೆ ಹೇಳಿ ನೀವು ಬರ್ತೀರಾ ಅಂತ ಕೇಳ್ತಾನೆ ಬ್ರಾಹ್ಮಣ. ನೀವು ಎಲ್ಲೋ ಹೋಗಿದ್ದೀರಿ, ನಾ ಎಲ್ಲೆಲ್ಲೋ ದೇಶ ತೀರ್ಕೊಂಡು ಅಲ್ಲಿ ಹೋಗಿ ಬಂದೆ, ಅದೆಲ್ಲ ಬೇಕಷ್ಟೆಲ್ಲ ಹೇಳ್ಕೊಳ್ತಾನೆ ಮೂಲ ಭಾರತದಲ್ಲಿ. ಅದನ್ನೇ ಒಂದು ವೇದವ್ಯಾಸದೇವರು ಅದಕ್ಕೆ ಅನೂಚ್ಯ, ಇಲ್ಲಿ ಒಂದೇ ಶಬ್ದ ಆಡಿದ್ದಾರೆ, ಇಲ್ಲಿ ಹೆಚ್ಚಿಗೆ ಇನ್ನೇನು ಮಾತಾಡಿಲ್ಲ. ಅದನ್ನು ಅನೂಚ್ಯ ಅಷ್ಟೇ, ಬರೀ ಉಚ್ಯ ಅಂದರೆ ಹೇಳಿ, ಅನೂಚ್ಯ ಅಂದರೆ ಹಿಂದೆ ಹೇಳಿದ್ದನ್ನೇ ಅನುಸರಿಸಿ ಹೇಳಿ ಅಂತ ಅರ್ಥ. ಈ ಕ್ರಮದಿಂದಾಗಿ ಅಂದರೆ ಚಿಕ್ಕ ಚಿಕ್ಕ ಶಬ್ದ ಮೂಲ ಭಾರತ ಇಟ್ಟುಕೊಂಡ್ರೆ ಅರ್ಥ ಆಗೋದು. ಆ ಕ್ರಮದಲ್ಲಿ ಮಾತಾಡಿ ತಾವು ಆ ಕಾಲಕ್ಕೆ ಹೊರಡಿ ಅಂತೇನೆ ಹೇಳಿದ್ರು, ಹೊರಟು ಬಿಟ್ಟು. ಯಾಜೋಪಯಾಜ ಮುಖನಿಸೃತ ಏವಮೇಷಃ ನಾಸತ್ಯತಾರ್ಹ ಇತಿ, ಅದು ಅಸತ್ಯಕ್ಕೆಂದು ಅರ್ಹ ಆಗೋಲ್ಲ ಇತಿ ಜೀವನಮೇಶು ಮೇನೆ. ಹೇಗೋ ಅದನ್ನು ಹೇಳಿದ ಮೇಲಂತೂ ಇನ್ನಷ್ಟು ಆಶಾ ಹೆಚ್ಚಾಗಿದೆ ಅನ್ನುವ ಪ್ರವೃತ್ತಿಯನ್ನು ತಾವು ತೋರಿಸಿಕೊಳ್ತಾ ನಡೆಯೋಣ. ಯತ್ರ ಕ್ವಚಿತ್ ಪ್ರತಿವಸಂತಿ ನಿಲೀನ ರೂಪಾ ಪಾರ್ಥ ಇತಿ ಸ್ಮ ಸತು ಫಲ್ಗುಣಕಾರಣೇನ ಚಕ್ರೇ ಸ್ವಯಂವರ ವಿಘೋಷಣಮಾಶುರಾಜನ್ ಸ್ವನ್ಯೈ ಧಾರ್ಯಂ ಆಧಾರ್ಯ ಧನುರೀಶ್ವರಾಚ್ಯ ಚಕ್ರೇ. ಅದು ಐಶ್ವರ ಧನುಸ್ಸು, ರುದ್ರದೇವರು ಕೊಟ್ಟಿರತಕ್ಕಂತಹ ಧನುಸ್ಸು. ರುದ್ರದೇವರ ಅನುಗ್ರಹ ಇರಬೇಕು, ಇಲ್ಲ ರುದ್ರದೇವರಿಗಿಂತ ಹೆಚ್ಚಿರಬೇಕು. ಇಬ್ಬರಿಗೆ ಎತ್ತಲಿಕ್ಕಾಗೋದು, ಇನ್ಯಾರಿಗೂ ಎತ್ತಲಿಕ್ಕಾಗೋಲ್ಲ. ಅದಕ್ಕೆ ಅಲ್ಲಿಗೆ ಜರಾಸಂಧ ಬರ್ತಾರೆ. ನನ್ನಂತಹ ರುದ್ರ ಭಕ್ತ ಯಾರಿದ್ದಾರೆ, ನನ್ನ ಬಿಟ್ಟರೆ ಇನ್ಯಾರಿಗೆ ಎತ್ತಲಿಕ್ಕಾಗ್ತದೆ, ನಾ ಎತ್ತುತ್ತೇನೆ ಅಂತ ಅನ್ನುವ ಅಹಂಕಾರದಲ್ಲಿ ಅವನು ಆ ಕಡೆಯಿಂದ ಹೊರಟಿದ್ದಾನೆ, ಇವರೆಲ್ಲ ಈ ಕಡೆಯಿಂದ ಹೊರಟಿರೋಣ. ತತ್ಕಾಲ ಏವ ವಸುದೇವ ಸುತೋಪಿ ಕೃಷ್ಣ ಸಂಪೂರ್ಣ ನೈಜ ಪರಿಬೋಧತ ಏವ ಸರ್ವಂ. ಅಲ್ಲಿ ಏನೇನು ನಡೀತದೆ ಅನ್ನೋದರ ಪೂರ್ಣ ಪರಿಚಯ ಇದ್ದ ಏಕೈಕ ವ್ಯಕ್ತಿ ಅಂತಂದರೆ ಭೀಮಸೇನ ದೇವರನ್ನು ಬಿಟ್ಟರೆ ಕೃಷ್ಣ ಒಬ್ಬನೇ, ಇನ್ಯಾರೂ ಇಲ್ಲ. ಇನ್ಯಾರಿಗೂ ಅದರ ಪೂರ್ಣ ಪರಿಚಯ ಇಲ್ಲ. ಯಾರು ಎಲ್ಲಿದ್ದಾರೆ, ಹೇಗೆ ಬರ್ತಾರೆ ಇತ್ಯಾದಿಗಳನ್ನು ಇನ್ಯಾರೂ ತಿಳಿದವರಲ್ಲ. ಎಲ್ಲ ಹೊರಗಿನಿಂದ ನುಗ್ಗಿ ನುಗ್ಗಿ ಬರ್ತಾ ಇದ್ದಾರೆ. ಇವರು ಹೋದರು ಆ ಪಟ್ಟಣಕ್ಕೆ. ದಾರಿಯಲ್ಲಿ ಮತ್ತೊಂದು ಪ್ರಕರಣ ನಡೆದಿದೆ, ಅದನ್ನು ಸಂಗ್ರಹ ಮಾಡುತ್ತಾರೆ ಹಿಂದೆ. ಅದನ್ನೇ ಇಲ್ಲಿ ಒಂದು ಉಪಪರ್ವವೇ ಇದೆ, ಭಗವಧ ಪರ್ವ ಅಂತ ಆದ ಮೇಲೆ ಇನ್ನೊಂದು ಚಿಕ್ಕ ಪರ್ವ ಇದೆ, ಚೈತ್ರ ರಥ ಪರ್ವ ಅಂತಿದೆ. ಚೈತ್ರ ರಥ ಅಂತ ಮೇಲ್ನೋಟಕ್ಕೆ ಇದು ಯಾವುದಕ್ಕೂ ಸಂಬಂಧಪಟ್ಟಿದ್ದೇ ಅಲ್ಲ. ಇವರು ಹೋಗೋ ಹೊತ್ತಿಗೆ ಏನು ಮಾಡಿಬಿಡ್ತಾರೆ, ದಾರಿಯಲ್ಲಿ ಗಂಗಾ ನದಿಯನ್ನು ದಾಟಿಕೊಂಡು ಹೋಗಬೇಕು. ಮಧ್ಯರಾತ್ರಿ ಆಗಿದೆ. ಆ ಹೊತ್ತಿಗೆ ಗಂಗಾ ನದಿಯನ್ನು ಮುಟ್ಟಿ ಪ್ರೋಕ್ಷಣೆ ಮಾಡಿಕೊಂಡು ಅದನ್ನಲ್ಲಿ ನಮಸ್ಕಾರ ಮಾಡೋದೇನು, ಅರ್ಘ್ಯ ಕೊಡೋದೇನು ಇವೆಲ್ಲ ಮಾಡ್ತಾ ಇದ್ದಾರೆ. ಅಲ್ಲೊಬ್ಬ ದೊಡ್ಡ ಗಂಧರ್ವ, ತನಗೆ ಅಸಾಧ್ಯ ರಥಾದಿಗಳಿದ್ದಾವೆ, ಅವನು ಬೇರೆ ಬೇರೆ ಅಪ್ಸರಾಸ್ತ್ರೀಯರ ಜೊತೆಯಲ್ಲೆಲ್ಲ ವಿಹಾರ ಮಾಡ್ತಾ ಇರೋನು. ಅವನು ಎದುರುಗಡೆಗೆ ಇವರು ಬಂದು ಅದನ್ನೆಲ್ಲ ಮುಟ್ತಾ ಇರೋದು ಅವನಿಗೆಲ್ಲ ತೊಂದರೆ ಆಯಿತು. ತೊಂದರೆ ಆಯಿತು ಅಂತ ಹೇಳಲಿಲ್ಲ, ಮತ್ತೆ ಇದನ್ನು ರಕ್ಷಣೆ ಮಾಡ್ತಾ ಇರೋ ನಾನು ಇಂತಹದ್ದು ರಾತ್ರಿಯ ಹೊತ್ತಿನಲ್ಲಿ ದೊಡ್ಡ ಬ್ರಾಹ್ಮಣ ವೇಷ ಧಾರಣೆ ಮಾಡಿದ್ದೇನೆ, ರಾತ್ರಿ ಹೊತ್ತಿನಲ್ಲಿ ನದಿ ಮುಟ್ಟಬಾರದು ಅಂತ ಗೊತ್ತಾಗಲ್ವ ನಿಮಗೆ? ಇದು ಪಿಶಾಚ ಕಾಲ, ಈ ಕಾಲಕ್ಕೆ ನದಿ ಮುಟ್ಟುಕೂಡುದು ಅಂತ ಅರ್ಜುನನ ಮೇಲೆ ವಾಗ್ಯುದ್ಧಕ್ಕೆ ಅಂತ ಇಳಿತಾನೆ. ನೀವು ಇನ್ನೂ ಮೇಲೆ ಬಂದ್ರಿ ಅಂತಂದರೆ ನಿಮ್ಮ ಮೇಲೆ ನಾನು ಅಸ್ತ್ರ ಪ್ರಯೋಗ ಮಾಡ್ತೇನೆ, ಹೀಗೆಲ್ಲ ಬೆದರಿಕೆ ಹಾಕ್ಲಿಕ್ಕೆ ಬರ್ತಾನೆ. ಅರ್ಜುನ ನಕ್ಕಬಿಟ್ಟ ಆ ಕಾಲಕ್ಕೆ. ಇವರೆಲ್ಲ ಒಂದು ಕಡೆಯಲ್ಲಿ ದೂರ ನಿಂತು ಬಿಟ್ಟು, ಯಾರೋ ತಡಿತಾ ಇದ್ದಾರಪ್ಪ, ನೀವೆಲ್ಲ ಒಂದು ಕಡೆ ನಿಲ್ಲಿ ನಿಂತು ಭೀಮಸೇನ ದೇವರು ನಿಲ್ಲಿಸ್ಕೊಂಡು ನಿಂತು ಬಿಟ್ಟು. ಅರ್ಜುನ ಒಬ್ಬ ಮಾತ್ರ ನದಿಯಲ್ಲಿ ಏನೇನು ಮಾಡಬೇಕಾಗಿತ್ತು ಪೂರೈಸಿಕೊಂಡ್ರು. ಅದು ಮುಗಿಸಿಕೊಂಡು ಅವರು ಒಂದು ಕಡೆ ಕೂಡಿಸಿಬಿಟ್ರು. ಇವರು ಸಂವಾದ ನಡೀತು. ಬೆಳಗಿನ ಜಾವತ್ ತನಕ ಸಂವಾದ ನಡೀತದೆ. ಅದರಲ್ಲಿ ಮಾತಾಡ್ಲಿಕ್ಕೆ ಶುರು ಮಾಡ್ತಾನೆ ಅರ್ಜುನ. ಏನಪ್ಪ ಏನಂದಿ, ನದಿಗಳನ್ನು ಮುಟ್ಟಬಾರದು ಮಧ್ಯರಾತ್ರಿ ಕಾಲದಲ್ಲಿ, ಯಾರು ಹೇಳಿದ್ರು ನಿನಗೆ? 7 ನದಿಗಳನ್ನು ಅವಶ್ಯ ಮುಟ್ಟಬಹುದು. ಧರ್ಮಸೂಕ್ಷ್ಮವನ್ನು ಹೇಳ್ತಾರೆ. ಗಂಗಾ ನದಿಗೆ ಯಾವ ನಿಯಮವೂ ಇಲ್ಲ, ಅದರ ದರ್ಶನ ಸ್ಪರ್ಶನ ಎಲ್ಲ ಪಾವನ. ಯಾವುದೇ ಕಾಲ ಇಲ್ಲ, ಅದು ಆತುರ ಕಾಲ, ಮರಣ ಕಾಲ ಇಲ್ಲ, ಬೇಕಾದ ಕಾಲ ನಾಮ ಸ್ಮರಣೆ ಮಾಡಿದರೆ ಮಹತ್ವ ಇದೆ ಅಂತಂತಾರೆ. ಅದರಂತೆ ಯಮುನಾ, ಸರಸ್ವತಿ, ಗಂಡಕಿ ಅಂತ ಹೀಗೆಲ್ಲ
ಒಟ್ಟು 7 ನದಿಗಳನ್ನು ಪಟ್ಟಿ ಮಾಡಿದ್ದಿದೆ. ಅದನ್ನೆಲ್ಲ ಯಾವ ಕಾಲದಲ್ಲಿ ಬೇಕಾದ್ರೂ ಮುಟ್ಟಬಹುದು. ಆ ಕಾಲದಲ್ಲಿ ಹೋದ್ವಿ ಅಂತ ಸ್ನಾನ ಬಿಡಬೇಕಾಗಿಲ್ಲ, ಸ್ನಾನ ಮಾಡಬಹುದು ಅಂತ ನಿರ್ಣಯ ಕೊಟ್ಟಿದ್ದಾರೆ. ಅರ್ಜುನ ಇದನ್ನೆಲ್ಲ ಮಾತಾಡ್ತಾ ಧರ್ಮಶಾಸ್ತ್ರವನ್ನು ಯಾರಿಗೂ ಗೊತ್ತಿಲ್ಲ, ಅವ್ರಿಗೆ ಹೇಳಬೇಕಾಗಿದ್ದರೆ ನಮಗಿದೆಲ್ಲ ಗೊತ್ತಿದೆ, ನಮಗೆ ಇಷ್ಟು ಅನ್ನೋಣ, ಆ ಕಾಲಕ್ಕೆ ನಿಮ್ಮನ್ನು ಹಾಗಾದರೆ ನನ್ನ ಅಸ್ತ್ರ ಪ್ರಯೋಗ ಮಾಡ್ತೇನೆ ಅಂತ ಬಾಣದ ಸುರಿಮಳೆಗೈತಾನೆ. ಅರ್ಜುನ ಏನು ಹಿಡ್ಕೊಂಡಿಲ್ಲ, ಮತ್ತೆ ಬೇರೆದ್ದೆಲ್ಲ ಬಿಲ್ಲುಗಿಲ್ಲು ಕೈಯಲ್ಲಿ ಹಿಡ್ಕೊಂಡಿದ್ದು ಪಂಜನ್ನೇ ತೆಗೆದು ಆಗ್ನೇಯ ಮಂತ್ರವನ್ನು ಅಭಿಮಂತ್ರಣ ಮಾಡಿ ಅವನ ಮೇಲೆ ತೆಗೆದು ಒಗೆದು ಬಿಡ್ತಾನೆ. ಅವನಿಗೇನು ಹಾನಿ ಆಗಬಾರದು ಅಷ್ಟೇ, ಒಂದು ಏನೇನಿತ್ತೆ ಎಲ್ಲ ಸುಟ್ಟು ಹೋಗಿಬಿಡ್ಬೇಕು. ಹಾಗೆ ಅವನಿಗೆ ಆ ಹೆಸರು ಅಂಗಾರವರ್ಣ ಅಂತ ಹೆಸರಿತ್ತು. ಅದನ್ನು ಅಂಗಾರಪರ್ಣ ಅಂತ ಮೊದಲಿದ್ದಿದ್ದು. ಅಂಗಾರಪರ್ಣ ಯಾಕೆ ಕೂಗ್ತಿದ್ರು ಅಂತ ಹೆಚ್ಚು ನಿರ್ಣಯ ಕೊಡೋಲ್ಲ, ಆದರೆ ಅಂಗಾರಪರ್ಣ ಅಂತ ಹೆಸರಿತ್ತು. ಈ ರಥ ಸುಟ್ಟೋಯ್ತಲ್ಲ, 2 ಹೆಸರು ಬೇರೆ ಬಂತು. ಚಿತ್ರರಥ ಅಂಗಾರಪರ್ಣ ಅಂತಿತ್ತು, 2 ಉಲ್ಟಾ ಆದವು. ದಗ್ಧರಥ ಅಂತಾದ, ಅಂಗಾರ ವರ್ಣ ಆಗೋದ. ಸುಟ್ಟೋದ ಮೇಲೆ ಯಾವ ಬಣ್ಣ ಬರ್ತದೆ ರೀ? ತೊಳೆದುಕೊಂಡ ಅಂತಂತಾರೆ. ಹಂಗಿದ್ದ ಹಾಗೆ ಕರೇ ಇಜ್ಜಿಲ ಬಣ್ಣ. ಆ ಕ್ರಮದಲ್ಲಿ ಅಂಗಾರ ವರ್ಣ ಆಗಿ ಹೋಗ್ತಾನೆ. ಈ ಕ್ರಮದಲ್ಲಿ ಆಗ ನೀವು ಯಾರು ಅಂತ ಕೇಳೋಣ. ಆಗ ಮೆಲ್ಲಿಗೆ ನಾವು ಪಾಂಡವರು, ಹೀಗೆ ಇದು ಒಂದು ರೀತಿಯಲ್ಲಿ ಪುಟ್ಟ ಅಜ್ಞಾತವಾಸ ನಮಗೆ ಈಗ ನಡೆದಿದೆ ಅಂತನೋ ಇರೋ ರಹಸ್ಯಗಳನ್ನೆಲ್ಲ ಹೇಳಿದಾಗ, ನೀವೊಂದು ತಪ್ಪು ಮಾಡ್ತಾ ಇದ್ದೀರಿ, ತಾಪತ್ಯವರ್ಧನ ಅಂತ ಅವನು ಕೂಗೋಣ. ಯಾರು ತಾಪತ್ಯ ಅಂತಂದರೆ ಅಂತ ಕೇಳಿ, ಸಂವರ್ಣ ಕುರುರಾಜ ಅವರ ಚರಿತ್ರೆಗಳನ್ನೆಲ್ಲ ಕೇಳ್ತಾರೆ. ಅವರ ಆ ಕಾಲಕ್ಕೆಲ್ಲ ಊರು ಬಿಟ್ಟು ಪುಷ್ಕರದಲ್ಲಿ ಹಸ್ತನಾವತಿ ಬಿಟ್ಟು ಪುಷ್ಕರಕ್ಕೆ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದವರು. ಕುರುರಾಜನ ಕಾಲಕ್ಕೆ ಮತ್ತೆಲ್ಲ ಹಿಂತಿರುಗಿ ಬರ್ತಾರೆ. ಅದೆಲ್ಲ ಬರಲಿಕ್ಕೆ ಕಾರಣ ವಸಿಷ್ಠ ಋಷಿಗಳನ್ನು ಪುರೋಹಿತರು ಅಂತ ಸ್ವೀಕಾರ ಮಾಡಿದ್ದರಿಂದ. ಕ್ಷತ್ರಿಯರೆಂದು ಹಾಗೆ ಬರಬಾರದು, ಪುರೋಹಿತರನ್ನು ಮುಂದಿಟ್ಟುಕೊಂಡೇ ಬರಬೇಕು. ನೀವು ಹಾಗೆ ಬರ್ತಾ ಇದ್ದೀರಿ, ಇದು ಅನ್ಯಾಯ, ಅದಕ್ಕೆ ನಾನು ಈ ರೀತಿಯಲ್ಲಿ ಮಾಡಿದೆ ಅಂತ ಅವನು ಹೇಳೋಣ. ಪುರೋಹಿತರ ಮಹಿಮೆ ಏನು ಹೇಳು ಅಂತಂದಾಗ ಅಸಾಧ್ಯ ವಸಿಷ್ಠರ ಮಹಿಮಾ ಹೇಳ್ತಾರೆ. ಇದು ಚಿತ್ರರಥ ಪರ್ವ ಅಂತ ಮೂಲ ಭಾರತದಲ್ಲಿ ಅವರ ಮಹಿಮೆಯನ್ನು ಅಪಾರ ಕೊಂಡಾಡ್ತಾ ಹಾಗಂತಾರೆ. ನಿಮಗೂ ಕೂಡ ಧೌಮ್ಯ ಋಷಿಗಳಿದ್ದಾರೆ ಇಂತಹ ಸ್ಥಳದಲ್ಲಿ, ನೀವು ಆಗಮನಕ್ಕೆ ಕಾಯ್ತಾ ಇದ್ದಾರೆ. ನೀವು ಅಲ್ಲಿಗೆ ಹೋಗ್ರಿ, ಬರ್ತಾರೆ, ಅವರನ್ನು ಪುರೋಹಿತರು ಅಂತ ಮುಂದಿಟ್ಟುಕೊಂಡು ವ್ಯಾಪಾರ ನಡೆಸರಿ. ಇಷ್ಟು ಆ ಕಾಲಕ್ಕೆ ಕೇಳೋಣ. ಇದಾದಮೇಲೆ ನನ್ನಲ್ಲಿ ಬೇರೆ ಬೇರೆ ಕುದುರೆಗಳಿದ್ದಾವೆ, ಬೇಕಾಷ್ಟು ತರಹದ ನನ್ನಲ್ಲಿರೋ ಅಮೂಲ್ಯ ವಸ್ತುಗಳಿದ್ದಾವೆ. ಅರ್ಜುನ, ನಿನಗೆಲ್ಲ ಕೊಟ್ಟು ಬಿಡ್ತೇನೆ, ನೀನು ಆಗ್ನೇಯ ಮಂತ್ರವನ್ನು ಉಪದೇಶ ಕೊಡು. ಲೋ, ದೇವತಾಲೋಕದಲ್ಲೇ ಇದ್ದೀಯಲ್ಲಪ್ಪ ಅಂದರೆ ನಮಗಿವೆಲ್ಲ ಸಿಗೋಲ್ಲ ಅಂದ. ಇದು ಬೃಹಸ್ಪತ್ಯಾಚಾರ್ಯರ ಮಕ್ಕಳಾದ್ದರಿಂದ ದ್ರೋಣಾಚಾರ್ಯರಿಗೆ ಸಿಕ್ಕಿದ್ದು. ಆ ದ್ರೋಣಾಚಾರ್ಯ ಇಲ್ಲಿ ಉಪದೇಶ ಮಾಡಿದ್ದು. ಬೃಹಸ್ಪತ್ಯಾಚಾರ್ಯ ದೇವತಾ ಗುರುಗಳು, ಯಾರಿಗೂ ಬೇಕೋ ಅವರಿಗೆ ಹೇಳ್ತಿದ್ರು, ಎಲ್ರಿಗೂ ಹೇಳ್ತಿರಲಿಲ್ಲ. ಅದರಿಂದ ನನಗೂ ಇದನ್ನು ಉಪದೇಶ ಮಾಡು ಅಂತ ಕೇಳಿದಾಗ ಅರುಣೋದಯ ಕಾಲದಲ್ಲಿ ಅದನ್ನು ಉಪದೇಶ ಮಾಡ್ತಾನೆ. ನನ್ನಲ್ಲೂ ಏನೇನೋ ಇದೆ ಕೊಡ್ತೇನೆ ಅಂತ ಬಂದಾಗ ತಗೊಳ್ಳೋಲ್ಲ ಅನ್ಬಿಡ್ತಾನೆ. ಈಗ ತಗೊಳ್ಳೋಲ್ಲ. ಯಾವತ್ತು ವಿದ್ಯೆಯನ್ನು ಮಾರಾಟ ಮಾಡಬಾರ್ದು, ಪರಸ್ಪರ ವಿನಿಮಯ ಮಾಡಬಾರ್ದು. ನನ್ನಲ್ಲೊಂದಿದೆ, ನಿನ್ನಲ್ಲೊಂದಿದೆ. ಅದಲ್ಲದೆ ನನ್ನಲ್ಲಿರುವ ಮಂತ್ರವಿದ್ಯಾ ಅಗ್ನಿದೇವತಾಕ, ಅಗ್ನಂತರ್ಯಾಮಿ ಪರಶುರಾಮ, ವೈಶ್ವಾನರೂಪಿ ಶ್ರೀಹರಿ, ಅವನು ಪ್ರತಿಪಾದ್ಯ. ಅದನ್ನು ಬರೀ ಇದಕ್ಕೋಸ್ಕರ ಅಷ್ಟೇ ವಿನಿಯೋಗ ಮಾಡೋದಲ್ಲ. ಅದರಿಂದ ಒಳಗಡೆಯಲ್ಲಿ ಭಗವಂತನನ್ನು ಪ್ರೀತಿಪಡಿಸುವ ಮಂತ್ರ ಅದು. ಅದನ್ನು ಕೊಟ್ಟು ಇನ್ನೇನೋ ಕ್ಷುಲ್ಲಕವನ್ನು ತಗೊಳ್ಬಾರ್ದು, ಅದಕ್ಕೆ ಅಪಚಾರ ಮಾಡಿದಂತೆ. ನಾನು ತಗೊಳ್ಳೋಲ್ಲ, ಬೇಕಾದರೆ ಇನ್ನೊಮ್ಮೆ ಯಾವಾಗ ನಾನು ತಗೋತೀನಿ, ನೋಡೋಣ ಬಿಡು ಅಂತ ಇಷ್ಟು ಅಂದುಬಿಡ್ತಾನೆ. ವಿದ್ಯಾ ವಿನಿಮಯ ಸಲ್ಲ ಅಂತ ತೋರಿಸಿಕೊಟ್ಟಂತಹ ಅದ್ಭುತ ಪ್ರಕರಣ. ಇದಿಷ್ಟನ್ನು ಮುಗಿಸಿಕೊಂಡು ಆ ಕಾಲಕ್ಕೆ ಸ್ವಯಂವರಕ್ಕೆ ಅವರು ಹೊರಟಿದ್ದು. ಅಲ್ಲಿ ನಡೆದ ಅದ್ಭುತ ಪ್ರಕರಣ ದ್ರೌಪದೀ ದೇವಿಯರ ವಿವಾಹ ಮಹೋತ್ಸವ ಇವೆಲ್ಲ ಹೇಗೆ ನಡೀತು ನಾಳಿನ ದಿವಸ ನೋಡೋಣ. ಅದ್ಯ ಯಥಾಮತಿ ಕದಾಭಿಪ್ರಾಯ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.